Welcome to my digital classroom. Welcome to third semester students. This is my fifth video. In the fourth video, we have discussed the commutator. So, action of commutator. Commutator ಅಂದ್ರೆ ಏನು, ಯಾವ ತರ AC voltage ನ DC voltage ಆಗಿ ಕನ್ವರ್ಟ್ ಮಾಡುತ್ತೆ ಅನ್ನೋದನ್ನ ಚರ್ಚೆ ಮಾಡಿದ್ವಿ. ನೋಡಿ, this is a AC signal or AC voltage ಅಂತ ಅನ್ಕೊಳ್ಳೋಣ. This AC voltage is converted into DC voltage, right? ಈ AC voltage ನ DC voltage ಆಗಿ ಕನ್ವರ್ಟ್ ಮಾಡಬೇಕು by the principle of commutator, or we are using commutator. So commutator is a device which converts alternating current voltage into direct current voltage. ಯಾವ ತರ ಕನ್ವರ್ಟ್ ಮಾಡುತ್ತೆ ಅನ್ನೋದನ್ನ ಹೇಳಿದೀನಿ. Because of stationary brushes ಗಳು ಸ್ಟೇಷನರಿ ಆಗಿರೋದ್ರಿಂದ ಸೊ ಕರೆಂಟ್ ಇಸ್ ಆಲ್ವೇಸ್ ಟ್ರಾವೆಲ್ ಫ್ರಮ್ ಒನ್ ಬ್ರಷ್, ದಟ್ ಈಸ್ P ಬ್ರಷ್ ಟು Q ಬ್ರಷ್. ಸೊ ಹಂಗಾಗಿ ಕರೆಂಟ್ ನ ಡೈರೆಕ್ಷನ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೊ ಹಂಗಾಗಿ ಸೊ ಕರೆಂಟ್ ಈಸ್ ಆಲ್ವೇಸ್ ಯೂನಿಡೈರೆಕ್ಷನಲ್, ಒಂದೇ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಸೊ ಹಂಗಾಗಿ ಸೊ ಕಾಮ್ಯುಟೇಟರ್ ಇಟ್ ಈಸ್ ಅನ್ ಡಿವೈಸ್ ವಿಚ್ ಕನ್ವರ್ಟ್ ಎಫೆಕ್ಟಿವ್ಲಿ ಫ್ರಮ್ ಆಲ್ಟರ್ನೇಟಿಂಗ್ ಕರೆಂಟ್ ವೋಲ್ಟೇಜ್ ಇಂಟು ಡೈರೆಕ್ಟ್ ಕರೆಂಟ್ ವೋಲ್ಟೇಜ್. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್. ನೋಡಿ, ನೆನ್ಪಿಟ್ಕೊಳ್ಳಿ, ನಾ ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ this is alternating current voltage, right? So ಇದನ್ನ DC ಮಾಡಬೇಕು. This alternating current voltage is converted into DC. ಇದನ್ನ ಹೆಂಗ್ DC ಮಾಡಬೇಕು? This is positive and negative, right? ಪಾಸಿಟಿವ್ ನೆಗೆಟಿವ್ ಇದೆಲ್ಲ ಎರಡು ಸೈಕಲ್ ಬಂತು, ಎರಡು ಸೈಕಲ್ ನ ಒಂದೇ ಸೈಕಲ್ ಮಾಡಬೇಕು. ಹೆಂಗ್ ಮಾಡೋದು? ಈ ನೆಗೆಟಿವ್ ಸೈಕಲ್ ಇದೆಯಲ್ಲ, ಈ ನೆಗೆಟಿವ್ ಸೈಕಲ್ ನ ಪಾಸಿಟಿವ್ ಸೈಕಲ್ ಆಗಿ ಮಾಡಬೇಕು. ನೋಡಿ, ಸಿಂಪಲ್. ಈಗ ನೆಗೆಟಿವ್ ಸೈಕಲ್ ಇದೆ ಅಲ್ಲ, ಇದನ್ನ ಏನ್ ಮಾಡೋಣ? ಮೇಲ್ ಕಳಿಸೋಣ. ಸೊ ಅಲ್ಲಿಗೆ ಪಾಸಿಟಿವ್ ಪಾಸಿಟಿವ್. ನೋಡಿ, ಒಂದೇ ಸೈಕಲ್ ಬಂತ. ಸೊ ದಿಸ್ ಇಸ್ ಎ DC. ಇದೇನಿದು? DC. ಇದು AC. ಸಿಂಪಲ್ ಕಾನ್ಸೆಪ್ಟ್. ಈ ನೆಗೆಟಿವ್ ಸೈಕಲ್ ಏನಿದೆ, ಈ ನೆಗೆಟಿವ್ ಸೈಕಲ್ ಏನ್ ಮಾಡಿದೆ? ಮೇಲ್ ತಗೊಂಡ್ಬಂದೆ. ನೆಗೆಟಿವ್ ಸೈಕಲ್ ನ ಮೇಲ್ ತಗೊಂಡ್, ಅಂದ್ರೆ ಒಂದೇ ಸೈಕಲ್ ಮಾತ್ರ ಇರೋದ್ರಿಂದ ಸೊ ಅದನ್ನ DC ಅಂತ ಕರೀತೀವಿ. ಸಿಂಪಲ್ ಕಾನ್ಸೆಪ್ಟ್. ಈಗ ನೆಗೆಟಿವ್ ಸೈಕಲ್ ಇದೆ, ನೆಗೆಟಿವ್ ಸೈಕಲ್ ನ ಮೇಲ್ ತಗೊಂಡೆ. ಯಾಕೆ ಅಂದ್ರೆ ಇದು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಬೇಕಾಗಿರುವಂತ ಕಾನ್ಸೆಪ್ಟ್. ಸೊ ವಿಷಯ ಬೇಕು, ಯಾಕೆಂದ್ರೆ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದ್ರೆ ಮಾತ್ರ ನೆಕ್ಸ್ಟ್ ಮುಂದೆ ಬರುವಂತ ಯಾವುದೇ ಕಾನ್ಸೆಪ್ಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ, ದಿಸ್ ನೆಗೆಟಿವ್ ಸೈಕಲ್ ನ ಪಾಸಿಟಿವ್ ಸೈಕಲ್ ಮಾಡಬೇಕು. ದಿಸ್ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಮಾಡಬೇಕು. ಅದನ್ನೇ ಮಾಡಿದೆ. ಪಾಸಿಟಿವ್ ಹಂಗೆ ಬರ್ಕೊಂಡೆ. ಸೊ ನೆಗೆಟಿವ್ ಸೈಕಲ್ ಏನ್ ಮಾಡಿದೆ? ಪಾಸಿಟಿವ್ ಸೈಕಲ್ ಮಾಡಿದೆ. ಸೊ ದಿಸ್ ಇಸ್ ಅ DC ಸಿಗ್ನಲ್. ಇದೇ DC ಸಿಗ್ನಲ್, ಇದು AC ಸಿಗ್ನಲ್. ಎರಡು ಸೈಕಲ್ ಬಂದ್ರೆ, ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಸೈಕಲ್ ಬಂದ್ರೆ ಅದು AC. ಐದರ್ ಪಾಸಿಟಿವ್ ಆರ್ ಐದರ್ ನೆಗೆಟಿವ್ ಬಂದ್ರೆ ಅದು DC. ಇಲ್ಲ ಪಾಸಿಟಿವ್ ಇರಬೇಕು, ಇಲ್ಲ ನೆಗೆಟಿವ್ ಇರಬೇಕು. ಯಾವ್ದೋ ಒಂದ್ ಸೈಕಲ್ ಇದ್ರೆ ಮಾತ್ರ ಅದು DC. ನೋಡಿ, ಇಲ್ಲಿ ಪಾಸಿಟಿವ್ ಇದೆ, ಸೊ ಅದು DC. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಸೈಕಲ್ ಇದೆ, ಸೊ ಹಂಗಾಗಿ ಸೊ ಇಟ್ ಈಸ್ ಅನ್ AC. ನೆನ್ಪಿಟ್ಕೋಬೇಕು. ಇಲ್ಲಿ ಏನ್ ಮಾಡಿದೆ ಅಂದ್ರೆ ರಿವರ್ಸಲ್ ಆಫ್ ಕರೆಂಟ್ ಮಾಡಿದೆ. ಇದೇನಾಯ್ತು? ರಿವರ್ಸ್ ಆಯ್ತು. ರಿವರ್ಸ್ ಅಂದ್ರೆ ಏನು? ಮೇಲ್ಗಡೆ ಹೋಯ್ತು. ರಿವರ್ಸಲ್ ಆಫ್ ಕರೆಂಟ್ ಟೇಕ್ಸ್ ಪ್ಲೇಸ್. ಇದನ್ನು ಈ ಪಾಸಿಟಿವ್ ನೆಗೆಟಿವ್ ಏನಿದೆ, ದಿಸ್ ಪಾಸಿಟಿವ್ ಅಂಡ್ ನೆಗೆಟಿವ್ ಏನಿದೆ, ದಿಸ್ ಪಾಸಿಟಿವ್ ನೆಗೆಟಿವ್ ನ ನಾನು ಏನ್ ಮಾಡಿದೆ? ನೆಗೆಟಿವ್ ಆಫ್ ದ ಸೈಕಲ್ ನ ಪಾಸಿಟಿವ್ ಮಾಡಿದೆ. ಅಂದ್ರೆ ಕರೆಂಟ್ ನ ರಿವರ್ಸ್ ಮಾಡಿದೆ. ಸೊ ಕೆಳಗಡೆ ಇದ್ದ ನೆಗೆಟಿವ್ ಸೈಕಲ್ ನ ಮೇಲ್ಗಡೆ ತಗೊಂಡ್ಬಂದೆ. ದಟ್ ಈಸ್ ಎ ರಿವರ್ಸಲ್ ಆಫ್ ಕರೆಂಟ್. ಕರೆಂಟ್ ರಿವರ್ಸ್ ಆಯ್ತು. ಇದು ಏನ್ ರಿವರ್ಸ್ ಆಗ್ತಾ ಇದೆ? ಇಟ್ ಶುಡ್ ಬಿ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಏನದು? ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಸ್ಟಿಲ್ ಐ ಆಮ್ ಸೇಮ್ ಕಾಮ್ಯುಟೇಟರ್. ಕಾಮ್ಯುಟೇಟರ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ, ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಂದ್ರೆ ಏನು? ಸ್ವಲ್ಪ ಸಮಯದಲ್ಲೇ ಈ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕು, ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕು. ಓನ್ಲಿ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಕಡಿಮೆ ಸಮಯದಲ್ಲಿ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕು, ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕು. ಓನ್ಲಿ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಅದೇ ರಿವರ್ಸ್ ಆಗ್ಬೇಕು. ಕರೆಂಟ್ ಏನಾಗ್ಬೇಕು? ಈಗ ರಿವರ್ಸ್ ಆಗ್ಬೇಕು, ರಪ್ಪನಂಗ್ ಮೇಲ್ ಬರಬೇಕು. ರಿವರ್ಸಲ್ ಆಫ್ ಕರೆಂಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಓನ್ಲಿ ಸಣ್ಣ ನಿಗದಿ ಆಗಿರುವಂತ ಸಮಯದಲ್ಲೇ ಈ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬಂದು ಬಿಡಬೇಕು, ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬಿಡಬೇಕು. ಸೊ ಟು ಟ್ರಾನ್ಸ್ಫರ್ ಕರೆಂಟ್ ಫ್ರಮ್ ಒನ್ ಡೈರೆಕ್ಷನ್ ಟು ಅನದರ್ ಡೈರೆಕ್ಷನ್. ನೋಡಿ, ನೆಗೆಟಿವ್ ಸೈಕಲ್ ಇದ್ದಿದ್ದು ಪಾಸಿಟಿವ್ ಸೈಕಲ್ ಬಂತು, ಟ್ರಾನ್ಸ್ಫರ್ ಆಯ್ತು. ಒನ್ ಡೈರೆಕ್ಷನ್ ಇಂದ ಇನ್ನೊಂದು ಡೈರೆಕ್ಷನ್ ಗೆ ಟ್ರಾನ್ಸ್ಫರ್ ಆಯ್ತು, ಒಂದು ಡೈರೆಕ್ಷನ್ ಇಂದ ಇನ್ನೊಂದು ಡೈರೆಕ್ಷನ್ ಗೆ ಟ್ರಾನ್ಸ್ಫರ್ ಆಯ್ತು. ಅಂದ್ರೆ ಎಲ್ಲಾ AC ಸಿಗ್ನಲ್ ಇದ್ದಿದ್ದು DC ಸಿಗ್ನಲ್ ಆಗಿ ಪರಿವರ್ತನೆ ಆಯ್ತು. ನೆನ್ಪಿಟ್ಕೋಬೇಕು, ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಪಾಸಿಟಿವ್ ಸೈಕಲ್ ಇದೆ, ನೆಗೆಟಿವ್ ಸೈಕಲ್ ಇದೆ, AC ಅಂತ ಕರೆದ. ಇದನ್ನ DC ಆಗಿ ಮಾಡೋದು ಹೆಂಗೆ? ಈ ನೆಗೆಟಿವ್ ಸೈಕಲ್ ಏನ್ ಮಾಡೋಣ? ಪಾಸಿಟಿವ್ ಸೈಕಲ್ ಮಾಡ್ಬಿಟ್ರೆ ಅದು AC, ಸಾರಿ DC. ಯಾಕೆ? ಯಾವ್ದಾದ್ರು ಒಂದು ಸೈಕಲ್ ಇದ್ರೆ ಅದು DC ಅಂತ ಹೇಳಿದೀನಿ ನಾನು.
ಯಾವ್ದಾದ್ರು ಒಂದು ಸೈಕಲ್ ಇರಬೇಕು, ಓನ್ಲಿ ಒನ್ ಸೈಕಲ್ ಮಾತ್ರ ಇರಬೇಕು, ಓನ್ಲಿ ಒನ್ ಸೈಕಲ್ ಇರಬೇಕು. ಇಲ್ಲಿ ಎರಡು ಸೈಕಲ್ ಇದೆ ಆಯ್ತಾ, ಒಂದು ಪಾಸಿಟಿವ್ ಸೈಕಲ್ ಇನ್ನೊಂದು ನೆಗೆಟಿವ್ ಸೈಕಲ್. ಸೊ ಇಲ್ಲಿ ಪಾಸಿಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರ್ತಾ ಇದೆ. ಸೊ ಹಂಗಾಗಿ ಇದು ಡಿ ಸಿ ಅಂತ ಕರಿತೀವಿ, ಇದನ್ನು ಎ ಸಿ ಅಂತ ಕರಿತೀವಿ. ಸೊ ದಿಸ್ ನೆಗೆಟಿವ್ ಸೈಕಲ್ ಏನಿದೆ ಇಲ್ಲಿ ಇದು ರಿವರ್ಸ್ ಆಗ್ಬೇಕು. ಏನಾಗ್ಬೇಕು? ರಿವರ್ಸಲ್ ಆಫ್ ಕರೆಂಟ್. ಇದೊಂದು ತಲೆ ಒಡೆ ಇಟ್ಕೋಬೇಕು, ಈ ವರ್ಡ್ ಬಾರಿ ನೆನ್ಪಿಟ್ಕೋಬೇಕು ನೀವು. ರಿವರ್ಸಲ್ ಆಫ್ ಕರೆಂಟ್, ರಿವರ್ಸಲ್ ಆಫ್ ಕರೆಂಟ್ ಇದಂತೂ ಬಹಳ ಇಂಪಾರ್ಟೆಂಟ್. ಸೊ ನೆನ್ಪಿಟ್ಕೊಳ್ಳಿ, ರಿವರ್ಸಲ್ ಆಫ್ ಕರೆಂಟ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಸೊ ಕಾಮ್ಯುಟೇಷನ್ ಅಂತ ಬಂದ ತಕ್ಷಣನೇ ಈ ವರ್ಡ್ ಬಂದ್ಬಿಡ್ಬೇಕು ತಲೆ ಒಡೆ. ರಿವರ್ಸಲ್ ಆಫ್ ಕರೆಂಟ್. ಈ ನೆಗೆಟಿವ್ ಸೈಕಲ್ ಏನಿದೆ ಪಾಸಿಟಿವ್ ಸೈಕಲ್ಗೆ ಹೋಗ್ಬೇಕು. ನೆಗೆಟಿವ್ ಸೈಕಲ್ ಏನಿದೆ ಅದು ಪಾಸಿಟಿವ್ ಸೈಕಲ್ಗೆ ಬರಬೇಕು ಅಂದ್ರೆ ರಿವರ್ಸ್ ಆಗ್ಬೇಕು. ಏನಾಗ್ಬೇಕು? ರಿವರ್ಸ್ ಆಗ್ಬೇಕು. ಯಾವಾಗ ರಿವರ್ಸಲ್ ಆಫ್ ಕರೆಂಟ್ ಆಯ್ತು, ಇದು ಕಡಿಮೆ ಸಮಯದಲ್ಲೇ ನಿಗದಿಯಾಗಿರುತ್ತೆ. ಕಡಿಮೆ ಸಮಯದಲ್ಲೇ ಏನಾಗ್ಬೇಕು? ಇದು ರಿವರ್ಸ್ ಆಗ್ಬೇಕು. ಶಾರ್ಟ್ ಇಂಟರ್ವಲ್ ಆಫ್ ಟೈಮ್, ಕಡಿಮೆ ಸಮಯದಲ್ಲೇ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಲ್ಲೇ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕು. ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕು, ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಟು ಟ್ರಾನ್ಸ್ಫರ್ ಕರೆಂಟ್ ಫ್ರಮ್ ಒನ್ ಡೈರೆಕ್ಷನ್, ಒಂದು ಡೈರೆಕ್ಷನ್ ಇಂದ ಇನ್ನೊಂದು ಡೈರೆಕ್ಷನ್ಗೆ ಕರೆಂಟ್ ಟ್ರಾನ್ಸ್ಫರ್ ಆಗಬೇಕು. ಈ ಪ್ರೋಸೆಸ್ಗೆ ನಾವು ಕಾಮ್ಯುಟೇಷನ್ ಅಂತ ಕರಿತೀವಿ. ನೆನ್ಬಿಟ್ಟು, ಕಾಮ್ಯುಟೇಟರ್ ಅಂದ್ರೆ ಡಿವೈಸ್, ಕಾಮ್ಯುಟೇಷನ್ ಅಂದ್ರೆ ಪ್ರೋಸೆಸ್. ನೆನ್ಪಿಟ್ಕೋಬೇಕು. ಕಾಮ್ಯುಟೇಟರ್ ಅಂತ ಕೇಳಿದ್ರೆ ಡೈರೆಕ್ಟ್ ನೀವು ಡೆಫಿನೇಷನ್ ಬರೀತೀರಿ. ಇಟ್ ಈಸ್ ಎ ಡಿವೈಸ್ ಯೂಸ್ ಟು ಕನ್ವರ್ಟ್ ಆಲ್ಟರ್ನೇಟಿಂಗ್ ಕರೆಂಟ್ ವೋಲ್ಟೇಜ್ ಇಂಟು ಡೈರೆಕ್ಟ್ ಕರೆಂಟ್ ವೋಲ್ಟೇಜ್. ಬಟ್ ಕಾಮ್ಯುಟೇಷನ್ ಅಂದ್ರೆ ಅದನ್ನ ಬರೆಯಕ್ ಬರಲ್ಲ. ಸೊ ಏನ್ ಮಾಡೋದು? ಕಾಮ್ಯುಟೇಷನ್ ಅಂದ್ರೆ ಏನು? ಇಲ್ಲಿ ಕಾಮ್ಯುಟೇಷನ್ ಅಂದ್ರೆ ಬಹಳ ಸಿಂಪಲ್. ಈ ಎರಡು ಸಿಗ್ನಲ್ ಹಾಕಳ್ರಿ, ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ ನಿಮ್ಗೆ. ಎರಡು ಸಿಗ್ನಲ್ ಹಾಕಳ್ರಿ, ಒಂದು ಎ ಸಿ ಸಿಗ್ನಲ್, ದಿಸ್ ಇಸ್ ಎ ಸಿ ಸಿಗ್ನಲ್, ಪಾಸಿಟಿವ್ ನೆಗೆಟಿವ್. ಎರಡು ಸೈಕಲ್ ಬಂತು ಅಂದ್ರೆ ಅದು ಎ ಸಿ ತರ ಇಟ್ಕೊಂಡು, ಎರಡು ಸೈಕಲ್ ಬಂತು ಅಂದ್ರೆ ಎ ಸಿ. ನೆಕ್ಸ್ಟ್ ಡಿ ಸಿ ಹೆಂಗ್ ಬರೆಯೋದು? ಪಾಸಿಟಿವ್ ಹೆಂಗಿದೆ ಹಂಗೆ ಬರೀರಿ, ಪಾಸಿಟಿವ್ ಹೆಂಗಿದೆ ಹಂಗೆ ಬರೀರಿ. ಡೆಫಿನೇಷನ್ ಮುಖಾಂತರ ಬರೀಬೇಕು. ರಿವರ್ಸಲ್ ಆಫ್ ಕರೆಂಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. Reversal of current takes place during short interval of time to transfer current from one direction to another direction. One direction to another direction. ನೋಡಿ, one direction ಇಲ್ಲಿದೆ, ಆ one direction ನ ಇನ್ನೊಂದು ಡೈರೆಕ್ಷನ್ ನಾಗ ನಾನು ಏನ್ ಮಾಡಿದೆ? ಕಂಪ್ಲೀಟ್ ಮಾಡಿದೆ. ಇದು ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಆಗ್ಬೇಕು. ಕಡಿಮೆ ಸಮಯದಲ್ಲೇ ಇದು ಕನ್ವರ್ಷನ್ ಆಗ್ಬೇಕು, ರಿವರ್ಸ್ ಆಗ್ಬೇಕು. ಎಷ್ಟು ಟೈಮ್ ಅನ್ನೋದು ನಾನು ಆಮೇಲೆ ಹೇಳ್ತೀನಿ. ಕರೆಕ್ಟ್ ಆಗಿ ತಿಳ್ಕೊಳ್ಳೋದಾದ್ರೆ ಇಷ್ಟೇ ಸಿಂಪಲ್. ನೆಗೆಟಿವ್ ಡೈರೆಕ್ಷನ್ ಇದೆ, ಪಾಸಿಟಿವ್ ಡೈರೆಕ್ಷನ್ ಬಂದ್ರೆ ಮಾತ್ರ ಅದು ಡಿ ಸಿ. ನೋಡಿ, ಇದು ಡಿ ಸಿ. ಇದು ಯಾಕಂದ್ರೆ ಒಂದೇ ಸೈಕಲ್, ಒಂದ್ ಸೈಕಲ್ ಇದ್ರೆ ಅದು ಡಿ ಸಿ, ಎರಡು ಸೈಕಲ್ ಇದ್ರೆ ಬೋತ್ ಪಾಸಿಟಿವ್ ನೆಗೆಟಿವ್ ಸೈಕಲ್ ಇದ್ರೆ ಎ ಸಿ. ತಲೆ ಹಿಡ್ಕೊಂಡ್ರೆ ಆಯ್ತು. ದಿಸ್ ಈಸ್ ಅನ್ ಎ ಸಿ ಅಂಡ್ ದಿಸ್ ಈಸ್ ಡಿ ಸಿ. ಡ್ಯೂರಿಂಗ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್, ಕಡಿಮೆ ಸಮಯದಲ್ಲೇ ಈ ನೆಗೆಟಿವ್ ಡೈರೆಕ್ಷನ್ ಪಾಸಿಟಿವ್ ಡೈರೆಕ್ಷನ್ ಬಂದ ತಕ್ಷಣನೇ, ನೆಗೆಟಿವ್ ಡೈರೆಕ್ಷನ್ ಪಾಸಿಟಿವ್ ಡೈರೆಕ್ಷನ್ ಬಂದ ತಕ್ಷಣನೇ ನಾವ್ ಇದನ್ನ ಏನಂತ ಕರಿತೀವಿ ಅಂದ್ರೆ ಕಾಮ್ಯುಟೇಷನ್ ಆಗಿದೆ ಅಂತ ಅನ್ಕೋಬೇಕು. ಅಂದ್ರೆ ಶುಡ್ ಕನ್ವರ್ಟ್ ಎ ಸಿ ಇಂಟು ಎಫೆಕ್ಟಿವ್ಲಿ ಡಿ ಸಿ. ನೆನ್ಪಿಟ್ಕೋಬೇಕು. ಕಾಮ್ಯುಟೇಷನ್ ಅಂದ ತಕ್ಷಣ ತಲೆ ಹಿಡ್ಕೊಳ್ಳಿ. ರಿವರ್ಸಲ್ ಆಫ್ ಕರೆಂಟ್ ಟೇಕ್ಸ್ ಪ್ಲೇಸ್. ರಿವರ್ಸಲ್ ಆಫ್ ಕರೆಂಟ್, ಇಲ್ಲಿ ನೆಗೆಟಿವ್ ಡೈರೆಕ್ಷನ್ ಏನಿದೆಯಲ್ಲ, ಈ ರಿವರ್ಸ್ ಪ್ರೋಸೆಸ್ ಏನಿದೆಯಲ್ಲ, ಇದು ಆಕ್ಟ್ ಆಗ್ತಿದೆ ಅನ್ಕೊಳ್ಳಿ. ರಿವರ್ಸಲ್ ಆಫ್ ಕರೆಂಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಕಡಿಮೆ ಸಮಯದಲ್ಲಿ ರಿವರ್ಸಲ್ ಆಫ್ ಕರೆಂಟ್ ಆಗ್ಬೇಕು. ಕಡಿಮೆ ಸಮಯದಲ್ಲಿ ರಿವರ್ಸಲ್ ಆಫ್ ಕರೆಂಟ್ ಆಗ್ಬೇಕು. ಟು ಟ್ರಾನ್ಸ್ಫರ್ ಕರೆಂಟ್ ಫ್ರಮ್ ಒನ್ ಡೈರೆಕ್ಷನ್ ಟು ಅನದರ್ ಡೈರೆಕ್ಷನ್. ಒಂದು ಡೈರೆಕ್ಷನ್ ಇಂದ ಇನ್ನೊಂದು ಡೈರೆಕ್ಷನ್ಗೆ ಕನ್ವರ್ಷನ್ ಆದಾಗ ಈ ಪ್ರೋಸೆಸ್ಗೆ ನಾವು ಕಾಮ್ಯುಟೇಷನ್ ಅಂತ ಕರಿತೀವಿ. ಸಿಂಪಲ್ ಕಾನ್ಸೆಪ್ಟ್, ರೈಟ್? ಇದನ್ನೇ ಕಾಮ್ಯುಟೇಷನ್ ಅಂತ ಕರಿತೀವಿ. ಬರುತ್ತೆ ನೋಡಿ, ಎಷ್ಟು ನೀಟಾಗಿ ಬರೀಬಹುದು. ಫಸ್ಟ್ ರೆಡಿ ಹಾಕೋಣ. ಕಾಮ್ಯುಟೇಷನ್ ಫಸ್ಟ್ ಡೆಫಿನೇಷನ್ ಹಾಕ್ರಿ, ಬಹಳ ಸಿಂಪಲ್. ರಿವರ್ಸಲ್ ಆಫ್ ಕರೆಂಟ್ takes place during
short interval of time. Short interval of time. Reversal of current takes place during short interval of time. Short interval of time ಅಂದ್ರೆ ಕಡಿಮೆ ಸಮಯದಲ್ಲಿ ರಿವರ್ಸಲ್ ಆಫ್ ಕರೆಂಟ್ ಆಗಬೇಕು. ಕರೆಂಟ್ ಏನಿದೆ, ರಿವರ್ಸ್ ಕರೆಂಟ್ ಏನಿದೆ ಅಲ್ಲ, ಅದೇನಾಗಬೇಕು, ಒಂದು ಡೈರೆಕ್ಷನ್ ಇಂದ ಇನ್ನೊಂದು ಡೈರೆಕ್ಷನ್ ಗೆ ಆಟೋಮೆಟಿಕಲಿ ಆಗ್ಬೇಕು. ಯಾಕೆಂದ್ರೆ ವಿ ಹ್ಯಾವ್ ಟು ಕನ್ವರ್ಟ್ ಎಸಿ ವೋಲ್ಟೇಜ್ ಇಂಟು ಡಿಸಿ ವೋಲ್ಟೇಜ್. ಹೌದಾ? ಯಾಕಂದ್ರೆ ಡಿಸಿ ಜನರೇಟರ್ ಅಂತ ಮಾತಾಡ್ತಾ ಇದೀವಿ ಅಂದ್ರೆ ಔಟ್ಪುಟ್ ಶುಡ್ ಬಿ ಇನ್ ಎ ಡಿಸಿ ಪ್ರೋಸೆಸ್ ಆಗಿರಬೇಕು, ಡಿಸಿ ಸಪ್ಲೈ ಆಗಿರಬೇಕು, ಸೊ ಡಿಸಿ ವೋಲ್ಟೇಜ್ ಆಗಿರಬೇಕು. ವಾಟ್ ಐ ಆಮ್ ಸೇಯಿಂಗ್ ಇಸ್ ದಟ್ಸ್ ಎಸಿ ವೋಲ್ಟೇಜ್ ಇಸ್ ಕನ್ವರ್ಟೆಡ್ ಇಂಟು ಡಿಸಿ ವೋಲ್ಟೇಜ್ ಅಂದ್ಮೇಲೆ ಎಸಿ ವೋಲ್ಟೇಜ್ ಅಲ್ಲಿ ಎರಡು ಸೈಕಲ್ ಇದೆ, ಪಾಸಿಟಿವ್ ಸೈಕಲ್ ಅಂಡ್ ನೆಗೆಟಿವ್ ಸೈಕಲ್. ನಾನು ಅದನ್ನ ಡಿಸಿ ಕನ್ವರ್ಟ್ ಮಾಡಬೇಕು ಅಂದ್ರೆ ನೆಗೆಟಿವ್ ಸೈಕಲ್ ಏನ್ ಮಾಡ್ತಾ ಬರೋಣ, ಪಾಸಿಟಿವ್ ಸೈಕಲ್ ಕಳ್ಸೋಣ. ಅಂದ್ರೆ ರಿವರ್ಸಲ್ ಆಫ್ ಕರೆಂಟ್ ಏನಿದೆ, ದಟ್ ರಿವರ್ಸಲ್ ಆಫ್ ಕರೆಂಟ್ ಇಸ್ ಟು ಟ್ರಾನ್ಸ್ಫರ್ ಫ್ರಮ್ ಒನ್ ಡೈರೆಕ್ಷನ್ ಟು ಅನದರ್ ಡೈರೆಕ್ಷನ್ ವಿತ್ ಇನ್ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಒಂದು ಕಡಿಮೆ ಸಮಯದಲ್ಲಿ ನೆಗೆಟಿವ್ ಸೈಕಲ್ ನ ಪಾಸಿಟಿವ್ ಸೈಕಲ್ ತರಬೇಕು. ಹೌದಾ? ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ commutation, right? To transfer current from one direction to transfer current from one direction to another direction. From one direction to another direction without any sparking. Without any sparking is called commutation. ಇದನ್ನೇನಂತ ಕರಿತೀವಿ ನಾವು? ಕಮ್ಯುಟೇಷನ್ ಅಂತ ಕರಿತೀವಿ. ಏನಿಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿ ಸುಮಾರು ಸತಿ ಹೇಳ್ತೇನೆ ನಾನು, ಏನಿಲ್ಲಪ್ಪ, ಇನ್ನೊಂದು ಎಸಿ ಸೈಕಲ್ ಇದೆ, ಪಾಸಿಟಿವ್ ಸೈಕಲ್ ಅಂಡ್ ನೆಗೆಟಿವ್ ಸೈಕಲ್ ಇದೆ. ಕಮ್ಯುಟೇಟರ್ ಕೆಲಸ ಏನು, ಶುಡ್ ಕನ್ವರ್ಟ್ ದಿಸ್ ಎಸಿ ವೋಲ್ಟೇಜ್ ಇಂಟು ಡಿಸಿ ವೋಲ್ಟೇಜ್. ಡಿಸಿ ಅಂದ್ರೆ ಹೆಂಗ್ ಬರೀತಾ ಇದ್ರಿ, ಒಂದ್ ಸೈಕಲ್ ಬರೀತಾ ಇದೆ. ಹೌದಾ? ಇದನ್ನು ಡಿಸಿ ಅಂತಾನೆ ಕರಿತೀವಿ. ದಿಸ್ ಇಸ್ ಆಲ್ಸೋ ಎ ಡಿಸಿ. ಇದು ಡಿಸಿನೇ, ಎರಡು ಏನು ವ್ಯತ್ಯಾಸ ಇಲ್ಲ. ದಿಸ್ ಇಸ್ ಆಲ್ಸೋ ಡಿಸಿ ಅಂಡ್ ದಿಸ್ ಇಸ್ ಆಲ್ಸೋ ಡಿಸಿ. ಇಲ್ಲಿ ಈ ಪ್ರೋಸೆಸ್ ಅನ್ನ ನೀವು ಡಿಸಿ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಐದರ್ ನೆಗೆಟಿವ್ ಸೈಕಲ್ ನ ಏನ್ ಮಾಡ್ಬೇಕು, ನಾವು ಮೇಲ್ಗಡೆ ಕಳಿಸ್ಬೇಕು. ಈ ನೆಗೆಟಿವ್ ಸೈಕಲ್ ನ ಮೇಲ್ಗಡೆ ಕಳಿಸ್ಬೇಕಾಯ್ತಲ್ಲ, ಇಲ್ಲಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ವೆರಿ ಸಿಂಪಲ್. ಈ ನೆಗೆಟಿವ್ ಸೈಕಲ್ ನ ಮೇಲ್ಗಡೆ ಕಳಿಸ್ಬೇಕು. ಅದನ್ನೇ ಹೇಳ್ತಾರೆ ನಾನು ರಿವರ್ಸಲ್ ಆಫ್ ಕರೆಂಟ್. ರಿವರ್ಸ್, ಇದು ರಿವರ್ಸ್ ಕಂಡೀಷನ್ ಅಲ್ಲಪ್ಪ, ಇದು ರಿವರ್ಸ್. ರಿವರ್ಸಲ್ ಆಫ್ ಕರೆಂಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಟು ಟ್ರಾನ್ಸ್ಫರ್ ಕರೆಂಟ್. ಟು ಟ್ರಾನ್ಸ್ಫರ್, ಈ ಇದನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬೇಕು. ಹೆಂಗ್ ಟ್ರಾನ್ಸ್ಫರ್ ಮಾಡೋದು? ಟು ಟ್ರಾನ್ಸ್ಫರ್ ಕರೆಂಟ್ ಫ್ರಮ್ ಒನ್ ಡೈರೆಕ್ಷನ್ ಟು ಅನದರ್ ಡೈರೆಕ್ಷನ್. ಒಂದು ಡೈರೆಕ್ಷನ್ ಇಂದ ಇನ್ನೊಂದು ಡೈರೆಕ್ಷನ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಡ್ಯೂರಿಂಗ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಬಹಳ ಕಡಿಮೆ ಸಮಯದಲ್ಲೇ ಇದು ರಪ್ಪನಂಗೆ ಮೇಲ್ ಬಂದು ಕುತ್ಕೋಬೇಕು, ಮೇಲೆ ರಪ್ಪನಂಗೆ ಬಂದು ಮೇಲ್ ಕುತ್ಕೋಬೇಕು. ಈ ಪ್ರೋಸೆಸ್ಗೆ ನಾವು ಕಮ್ಯುಟೇಷನ್ ಅಂತ ಕರಿತೀವಿ. ಈ ರಿವರ್ಸ್ ಆಗ್ಬೇಕಾದ್ರೆ ಯಾವುದೇ ಸ್ಪಾರ್ಕಿಂಗ್ ಕ್ರಿಯೇಟ್ ಆಗಬಾರ್ದು. ಹೇಳ್ತೀನಿ, ಅದು ಮುಂದೆ ಬರುತ್ತೆ, ಸ್ಪಾರ್ಕಿಂಗ್ ಅನ್ನೋದು ಕಾನ್ಸೆಪ್ಟ್ ಬರುತ್ತೆ. ಈ ನೆಗೆಟಿವ್ ಸೈಕಲ್ ಏನಿದೆ, ಈ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕಾದ್ರೆ, ಈ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕಾದ್ರೆ ಇದ್ರ ಮಧ್ಯೆ ಏನು ಸಮಸ್ಯೆಗಳು ಕ್ರಿಯೇಟ್ ಆಗಬಾರ್ದು. ಸಮಸ್ಯೆ ಅಂದ್ರೆ ಯಾವ್ದು? ಇಲ್ಲಿ ಸ್ಪಾರ್ಕಿಂಗ್ ಕ್ರಿಯೇಟ್ ಆಗಬಾರ್ದು. ವಿತೌಟ್ ಎನಿ ಸ್ಪಾರ್ಕಿಂಗ್ ಅಂತ ಕರಿತೀವಿ. ವಿತೌಟ್ ಎನಿ ಸ್ಪಾರ್ಕಿಂಗ್. ಈ ಪ್ರೋಸೆಸ್ ಏನಂತ ಕರಿತೀವಿ ನಾವು? ಕಮ್ಯುಟೇಷನ್. ವೆರಿ ಸಿಂಪಲ್ ಆಗಿ ಹೇಳ್ರೆ ರಿವರ್ಸಲ್. ಇದು ನೋಡ್ಕೊಂಡು ಹೇಳ್ಬೋದು ನೀವು, ಬೇಕಾದ್ರೆ ಇಲ್ಲಿ ಬರ್ಕೊಂಬಿಡಿ. ಇಲ್ಲಿ ಬೇಕಾದ್ರೆ ದಿಸ್ ಈಸ್ ಎಸಿ ಸೈಕಲ್, ದಿಸ್ ಈಸ್ ಪಾಸಿಟಿವ್ ನೆಗೆಟಿವ್, ದಿಸ್ ಇಸ್ ಎಸಿ. ನೆನ್ಪಿಟ್ಕೊಳ್ಳಿ, ರಿವರ್ಸಲ್ ಆಫ್ ಕರೆಂಟ್ ಇದೇನಾಗಬೇಕು? ರಿವರ್ಸ್ ಆಗಬೇಕು. ರಿವರ್ಸ್. ರಿವರ್ಸಲ್ ಆಫ್ ಕರೆಂಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಟು ಟ್ರಾನ್ಸ್ಫರ್. ನಾನು ಪಾಸಿಟಿವ್ ಸೈಕಲ್ ಹೆಂಗಿದೆಯೋ ಹಂಗೆ ಬರೀತೀನಿ, ಈ ಸೈಕಲ್ ಹೆಂಗಿದೆಯೋ ಹಂಗೆ ಬರೀತೀನಿ. ರಿವರ್ಸಲ್ ಆಫ್ ಕರೆಂಟ್ ಟೇಕ್ಸ್ ಪ್ಲೇಸ್ ಟು ಟ್ರಾನ್ಸ್ಫರ್ ಕರೆಂಟ್ ನ ಟ್ರಾನ್ಸ್ಫರ್ ಮಾಡ್ತೀನಿ ಫ್ರಮ್ ಒನ್ ಡೈರೆಕ್ಷನ್ ಟು ಅನದರ್ ಡೈರೆಕ್ಷನ್ ಡ್ಯೂರಿಂಗ್ ದ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಕಡಿಮೆ ಸಮಯದಲ್ಲಿ ಈ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬಂದ್ರೆ ಯಾವ ವೋಲ್ಟೇಜ್ ಅದು? ಡಿಸಿ ವೋಲ್ಟೇಜ್. ಈ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕಾದ್ರೆ ಯಾವುದೇ ಸ್ಪಾರ್ಕಿಂಗ್ಗಳು ಕ್ರಿಯೇಟ್ ಆಗಬಾರ್ದು. ವಿತೌಟ್ ಎನಿ ಸ್ಪಾರ್ಕಿಂಗ್. ಈ ಪ್ರೋಸೆಸ್ ಏನಂತ ಕರಿತೀವಿ ನಾವು? ಕಮ್ಯುಟೇಷನ್ ಅಂತ ಕರಿತೀವಿ. ಡೆಫಿನಿಷನ್ ಅರ್ಥ ಆಗಿದೆ ಅಂತ ಅನ್ಕೊಳ್ಳಿ. ಬಹಳ ಸಿಂಪಲ್. ರಿವರ್ಸಲ್ ಆಫ್ ಕರೆಂಟ್ takes place
reversal of current takes place during a short interval of time to transfer current from one direction to another direction without any sparking. This process is called commutation. ಇದನ್ನೇ commutation ಅಂತ ಕರೀತೀವಿ. Okay, next. So process of commutation, ಯಾವ ತರ commutation ಆಕ್ಟ್ ಆಗುತ್ತೆ ಅಥವಾ ಪ್ರೋಸೆಸ್ ಹೆಂಗಿರುತ್ತೆ ಇದು? ಪ್ರೋಸೆಸ್ ಆಫ್ commutation. ಪ್ರೋಸೆಸ್ ಆಫ್ ಕಮ್ಯುಟೇಷನ್ ಆಯ್ತಾ. ಕಾಮ್ಯುಟೇಷನ್ ಪ್ರೋಸೆಸ್ ಹಿಂಗೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ. ಸೊ ಕಾನ್ಸೆಪ್ಟ್ ಏನ್ ಹೇಳುತ್ತೆ, ಒಂದು ಕಾಮ್ಯುಟೇಷನ್ ಚೆನ್ನಾಗಿರ್ಬೇಕು ಅಂತಂದ್ರೆ ಕಾಮ್ಯುಟೇಷನ್ ಚೆನ್ನಾಗಿರ್ಬೇಕಲ್ವಾ, ಯಾಕೆಂದ್ರೆ ಕ್ವಿಕ್ ರಿವರ್ಸಲ್ ಆಫ್ ಕರೆಂಟ್. ನೋಡಿ, ನಾವು ತಗೊಂಡಿರುವಂತದ್ದು ಡಿ ಸಿ ಜನರೇಟರ್, ರೈಟ್? ಡಿ ಸಿ ಜನರೇಟರ್ ಮೇಲೆ ಔಟ್ಪುಟ್ ಡಿ ಸಿ ಬರಬೇಕು. ಬಟ್ ನಾವು ಆಲ್ರೆಡಿ ಹೇಳ್ಬಿಟ್ಟಿದ್ವಿ, ಆರ್ಮೇಚರ್ ಅಲ್ಲಿ ಜನರೇಟ್ ಆಗುವಂತ ವೋಲ್ಟೇಜ್ ಎ ಸಿ ಅಲ್ಲಿ ಇರುತ್ತೆ. ಆರ್ಮೇಚರ್ ಅಲ್ಲಿ ಜನರೇಟ್ ಆಗುವಂತ ವೋಲ್ಟೇಜ್ ಎ ಸಿ ಸಪ್ಲೈ ಆಗಿರುತ್ತೆ. ಬಟ್ ನಾವು ಎ ಸಿ ಸಪ್ಲೈನ ಔಟ್ಪುಟ್ ಆಗಿ ತಗೊಳಕ್ ಬರಲ್ಲ, ಯಾಕೆಂದ್ರೆ ಔಟ್ಪುಟ್ ಮಸ್ಟ್ ಬಿ ಡಿ ಸಿ ಸಪ್ಲೈ, ಯಾಕಂದ್ರೆ ಡಿ ಸಿ ಜನರೇಟರ್ ಅಂತ ಹೇಳಿದ್ವಿ. ಆ ಆರ್ಮೇಚರ್ ಅಲ್ಲಿ ಇರುವಂತ ಎ ಸಿ ವೋಲ್ಟೇಜ್ ನ ಡಿ ಸಿ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಬೇಕು ಬೈ ಯೂಸಿಂಗ್ ಕಾಮ್ಯುಟೇಟರ್. ಗೊತ್ತಾಯ್ತು? ಸೊ ಕಾಮ್ಯುಟೇಟರ್ ಏನ್ ಮಾಡಬೇಕು, ಎಫೆಕ್ಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಎ ಸಿ ವೋಲ್ಟೇಜ್ ನ ಡಿ ಸಿ ವೋಲ್ಟೇಜ್ ಆಗಿ. ಹೌದಾ? ಸೊ ಎ ಸಿ ವೋಲ್ಟೇಜ್ ಏನ್ ಬರ್ತಾ ಇದೆ, ದಿಸ್ ಎ ಸಿ ವೋಲ್ಟೇಜ್ ಏನ್ ಬರ್ತಾ ಇದೆ, ದಿಸ್ ಎ ಸಿ ವೋಲ್ಟೇಜ್ ನ ಡಿ ಸಿ ವೋಲ್ಟೇಜ್ ಆಗಿ ಕನ್ವರ್ಷನ್ ಮಾಡಬೇಕು. ನೋಡಿ, ಪಾಸಿಟಿವ್ ಪಾಸಿಟಿವ್. ಈ ನೆಗೆಟಿವ್ ಆಫ್ ಸೈಕಲ್ ನ ನಾನು ಏನ್ ಮಾಡಿದೆ, ರಿವರ್ಸ್ ಮಾಡಿದೆ. ರಿವರ್ಸಲ್ ಆಫ್ ಕರೆಂಟ್ ಟು ಟ್ರಾನ್ಸ್ಫರ್ ಕರೆಂಟ್. ಕರೆಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದೆ ಒಂದು ಡೈರೆಕ್ಷನ್ ಇಂದ ಇನ್ನೊಂದು ಡೈರೆಕ್ಷನ್ಗೆ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ. ಎಷ್ಟಲ್ಲಿ? ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ. ಯಾವುದೇ ಸ್ಪಾರ್ಕಿಂಗ್ ಕ್ರಿಯೇಟ್ ಮಾಡದೇನೆ ಒಂದು ಸಣ್ಣ ಸಮಯದಲ್ಲಿ ಈ ಟ್ರಾನ್ಸ್ಫರ್ ಆಫ್ ಕರೆಂಟ್ ಅನ್ನ ಮಾಡಿದೆ ಒಂದು ಡೈರೆಕ್ಷನ್ ಇಂದ ಇನ್ನೊಂದು ಡೈರೆಕ್ಷನ್ಗೆ. ಈ ಪ್ರೋಸೆಸ್ಗೆ ಕಾಮ್ಯುಟೇಷನ್ ಅಂತ ಕರೆದ್ವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಬರೀ ರಿವರ್ಸಲ್ ಆಫ್ ಕರೆಂಟ್. Reversal of current takes place during a short interval of time to transfer current from one direction to another direction is called commutation. Okay, ಹಂಗಾರೆ commutation ಅನ್ನೋ ಒಂದು ಪ್ರೋಸೆಸ್ ಚೆನ್ನಾಗಿರ್ಬೇಕು, ಚೆನ್ನಾಗಿರಬಾರ್ದು? ನೆಕ್ಸ್ಟ್ ಪ್ರಶ್ನೆ, ಚೆನ್ನಾಗಿರ್ಬೇಕು. ಎ ಗುಡ್ ಕಾಮ್ಯುಟೇಷನ್, ನಿಮಗೆ ಕಾಮ್ಯುಟೇಷನ್ ಚೆನ್ನಾಗಿತ್ತು ಅಂತಂದ್ರೆ ಔಟ್ಪುಟ್ ಆಫ್ ದ ಡಿ ಸಿ ವೋಲ್ಟೇಜ್ ಯಾವುದೇ ಕಾರಣಕ್ಕೂ ಫ್ಲಕ್ಚುಯೇಷನ್ಸ್ ಆಗಲ್ಲ, ನಿಮಗೆ ಪ್ಯೂರ್ ಡಿ ಸಿ ವೋಲ್ಟೇಜ್ ಸಿಗುತ್ತೆ. ಸಿಂಪಲ್ ಕಾನ್ಸೆಪ್ಟ್ ಐ ಆಮ್ ಸೇಯಿಂಗ್. ಕಾಮ್ಯುಟೇಷನ್ ಚೆನ್ನಾಗಿರ್ಬೇಕು, ಗುಡ್ ಕಾಮ್ಯುಟೇಷನ್ ಆಗಿರ್ಬೇಕು ಅಂತ ಹೇಳ್ತಾನೆ. ಇವನ್ ಸ್ಮಾಲ್ ಕಾಮ್ಯುಟೇಷನ್ ಮೀನ್ಸ್ ಇಫ್ ಇಟ್ ಇಸ್ ಎ ಡಿಲೇ ಕಾಮ್ಯುಟೇಷನ್ ಆರ್ ಇವನ್ ಓವರ್ ಕಾಮ್ಯುಟೇಷನ್, ಅಂದ್ರೆ ಲೇಟ್ ಆಗಿ, ನಾನು ಹೇಳಿದೀನಿ ಇದು ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಲ್ಲೇ ಆಗ್ಬೇಕು ಅಂತ ಹೇಳಿದೀನಿ. ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಂದ್ರೆ ಟೈಮ್ ಎಷ್ಟು ಸರ್ ಅಂತ ಹೇಳ್ತೀನಿ, ನಾನು ಆಮೇಲೆ ಚರ್ಚೆ ಮಾಡೋಣ ಟೈಮ್ ಬಗ್ಗೆ. ಸಣ್ಣ ಟೈಮ್ ಅಲ್ಲೇ ಇದು ಶುಡ್ ಬಿ ಕನ್ವರ್ಟೆಡ್ ಆರ್ ಶುಡ್ ಬಿ ಟ್ರಾನ್ಸ್ಫರ್ ಫ್ರಮ್ ಒನ್ ಡೈರೆಕ್ಷನ್ ಟು ಅನದರ್ ಡೈರೆಕ್ಷನ್. ಒಂದು ಡೈರೆಕ್ಷನ್ ಇಂದ ಇನ್ನೊಂದು ಡೈರೆಕ್ಷನ್ಗೆ ನಾವು ನಿಗದಿಪಡಿಸಿರುವ ಸಮಯದಲ್ಲೇ ಏನಾಗ್ಬೇಕು, ಅದು ಕನ್ವರ್ಷನ್ ಆಗ್ಬೇಕು. ವಿ ಹ್ಯಾವ್ ಫಿಕ್ಸ್ಡ್ ದ ಟೈಮ್. ಆ ಟೈಮ್ ಫಿಕ್ಸ್ ಏನ್ ಮಾಡಿದೀವಿ, ಆ ಫಿಕ್ಸ್ಡ್ ಟೈಮ್ ಅಲ್ಲೇ ದಿಸ್ ನೆಗೆಟಿವ್ ಡೈರೆಕ್ಷನ್ ಇಸ್ ಕನ್ವರ್ಟೆಡ್ ಇಂಟು ಪಾಸಿಟಿವ್ ಡೈರೆಕ್ಷನ್. ಹಂಗಾರೆ ಟೈಮ್ ಎಷ್ಟು ಸರ್? ಟೈಮ್ ವೆರಿ ಸಿಂಪಲ್, 0.005 to 0.002 seconds. ಸೆಕೆಂಡ್ಸ್ ಐ ಆಮ್ ಸೇಯಿಂಗ್, ಇದು ನೆಗ್ಲಿಜಿಬಲ್ ಟೈಮ್ ಇದು. ಹೌದಾ? ನೋಡಿ, ಈ ಟೈಮ್ ಒಳಗಡೆನೆ ಈ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕು. ಯೋಚನೆ ಮಾಡ್ರಿ ಹೆಂಗಿದೆ ಅನ್ನೋದು. ಈ ಟೈಮ್ ಅಲ್ಲಿ 0.00 3 0 ಇಲ್ಲಿ 3 0 ಇಲ್ಲಿ 2 0 0.0005 to 0.002 ಸೆಕೆಂಡ್ಸ್ ಒಳಗಡೆ ದಿಸ್ ನೆಗೆಟಿವ್ ಡೈರೆಕ್ಷನ್ ಶುಡ್ ಬಿ ಕಮ್ ಅಂಡರ್ ಪಾಸಿಟಿವ್ ಡೈರೆಕ್ಷನ್. ನೆಕ್ಸ್ಟ್ ಪಾಸಿಟಿವ್ ಡೈರೆಕ್ಷನ್ ಬರಬೇಕು ಅಂದ್ರೆ ಈ ಟೈಮ್ ಒಳಗಡೆ ಆಗ್ಬೇಕು. ಈ ಟೈಮ್ ಒಳಗಡೆ ಆದ್ರೆ ಮಾತ್ರ ಅದನ್ನ ಗುಡ್ ಕಾಮ್ಯುಟೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗುಡ್ ಕಾಮ್ಯುಟೇಷನ್. ಈ ಟೈಮ್ ಇಂದ ಲೇಟ್ ಆಗಿ ತಗೊಂತಾ ಇದೆ, ಲೇಟ್ ಆಗಿ ನೆಗೆಟಿವ್ ಡೈರೆಕ್ಷನ್ ಇಂದ ಪಾಸಿಟಿವ್ ಡೈರೆಕ್ಷನ್ ಬರ್ತಾ ಇದೆ ಅಂದ್ರೆ ಅದು ಅಂಡರ್ ಕಾಮ್ಯುಟೇಷನ್ ಅಂತ. ಏನಂತ ಕರಿತೀವಿ? ಅಂಡರ್ ಕಾಮ್ಯುಟೇಷನ್. ಇದಕ್ಕಿಂತ ಫಾಸ್ಟ್ ಆಗ್ತಾ ಇದೆ ಅಂದ್ರೆ ಅದು ಓವರ್ ಕಾಮ್ಯುಟೇಷನ್. ಅದನ್ನ ಆಮೇಲೆ ಮಾತಾಡೋಣ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ನಿಗದಿಪಡಿಸಿರುವಂತ ಟೈಮ್ ಒಳಗಡೆ ನೆಗೆಟಿವ್ ಡೈರೆಕ್ಷನ್ ಆಫ್ ದ ಸೈಕಲ್ ಏನಿದೆ ಅಥವಾ ನೆಗೆಟಿವ್ ಸೈಕಲ್ ಏನಿದೆ ಆ ಪಾಸಿಟಿವ್ ಸೈಕಲ್ ಗೆ ಬರಬೇಕು. ಈ ಟೈಮ್ ಒಳಗಡೆನೆ ಬರಬೇಕು. ನೆಗೆಟಿವ್ ಸೈಕಲ್ ಇಂದ ಪಾಸಿಟಿವ್ ಸೈಕಲ್ ಬಂದ್ರೆ ಅದನ್ನ ಗುಡ್ ಕಾಮ್ಯುಟೇಷನ್ ಅಂತ ಕರಿತೀವಿ. ಇಲ್ಲ ಆಗ್ಲಿಲ್ಲ, ಈ ಟೈಮ್ ಜಾಸ್ತಿ ತಗೋತಾ ಇದೆ ಅಂದ್ರೆ ದೇರ್ ಇಸ್ ಎ ಸ್ಪಾರ್ಕಿಂಗ್. ಇದೇ ಸಮಸ್ಯೆ ನಾನು ಹೇಳ್ತಾರೆ ನಿಮ್ಗೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್ ಇನ್ ದ ಡಿಸಿ ಜನರೇಟರ್, ರೈಟ್? ಸೊ ಆರ್ಮೇಚರ್ ರಿಯಾಕ್ಷನ್ ಅಂತ ನಾವ್ ಹೆಂಗೆ ಪ್ರಾಬ್ಲಮ್ ನ ಚರ್ಚೆ ಮಾಡ್ಕೊಂಡ್ ಬಂದ್ವಿ, ಅದೇ ತರನೇ ಈ ಕಾಮ್ಯುಟೇಷನ್ ಅನ್ನೋದು ಡಿಲೇ ಆಯ್ತು ಅಂತಂದ್ರೆ, there is a sparking created between the brushes and the commutator. ಹೆಂಗ್ ಸರ್ ಸ್ಪಾರ್ಕಿಂಗ್ ಹೆಂಗ್ ಕ್ರಿಯೇಟ್ ಆಗುತ್ತೆ ನೋಡ್ರಿ, ನಿನ್ನೆ ಬರ್ದಿದ್ದೆ ನಾನು, ಸಿಂಪಲ್ ಆಗಿ ಬರಿತೀನಿ. ನಾರ್ತ್ ಪೋಲ್ ಸೌತ್ ಪೋಲ್ ಇದೆ, ಬರೆಯೋದು ಬೇಡ, ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ ನಾನು ಅಷ್ಟೇ, ರೈಟ್?
So there is two armature conductors. Again there is a commutator section, brushes. There is a load. So in a P brush and the in a Q brush and the this is first conductor and this is second conductor AB. Nodi, this is armature. Okay. Armature only around the voltage of the AC. This AC voltage is converted into DC voltage by using commutator section. ಈ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕು ಅಂತ ಹೇಳಿದೀನಿ. ಈ ನೆಗೆಟಿವ್ ಸೈಕಲ್ ರಿವರ್ಸ್ ಆಗಬೇಕು ಟು ಟ್ರಾನ್ಸ್ಫರ್ ಕರೆಂಟ್ ಫ್ರಮ್ ಒನ್ ಡೈರೆಕ್ಷನ್ ಟು ಅನದರ್ ಡೈರೆಕ್ಷನ್. ಯಾವಾಗ ಈ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರುತ್ತೆ, ಈ ಟೈಮ್ ಒಳಗಡೆನೆ ಬರಬೇಕು. 0.00052 to 0.002 ಸೆಕೆಂಡ್ ಒಳಗಡೆನೆ ದಿಸ್ ನೆಗೆಟಿವ್ ಸೈಕಲ್ ಕಮ್ಸ್ ಅಂಡರ್ ಪಾಸಿಟಿವ್ ಸೈಕಲ್. ಈ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕು. ಯಾವ ಟೈಮ್ ಒಳಗಡೆ? 0.00005. ಇಫ್ ಎನಿ ಡಿಲೇ, ಈ ಟೈಮ್ ಒಳಗಡೆ ಏನಾದ್ರೂ ಬರಲಿಲ್ಲ ಅಂದ್ರೆ 0.00052 to 0.002 ಸೆಕೆಂಡ್ಸ್ ಒಳಗಡೆ ಬರಲಿಲ್ಲ ಅಥವಾ ಡಿಲೇ ಆಯ್ತು ಅಂತಂದ್ರೆ, ಸ್ವಲ್ಪ ಏನಾದ್ರು ಟೈಮ್ ಜಾಸ್ತಿ ತಗೊಂತಾ ಇದೆ ಅಂದ್ರೆ, ಈ ಕಾಮುಟೇಟರ್ ಏನಿದೆಯಲ್ಲ, ಈ ಕಾಮುಟೇಟರ್ ಮತ್ತೆ ಬ್ರಷ್ ಏನಿದೆ, ಈ ಬ್ರಷ್ ಏನಿದೆ, ಇಲ್ಲಿ ಸ್ಪಾರ್ಕಿಂಗ್ ಕ್ರಿಯೇಟ್ ಆಗುತ್ತೆ. ಏನ್ ಕ್ರಿಯೇಟ್ ಆಗುತ್ತೆ? ಸ್ಪಾರ್ಕಿಂಗ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂದ್ರೆ ಬ್ರಷ್ ಕರೆಂಟ್ ಅನ್ನ ಕಲೆಕ್ಟ್ ಮಾಡ್ಕೊಂತಾನೆ ಇರುತ್ತೆ. ಬ್ರಷ್ ಏನ್ ಮಾಡ್ತಾ ಇರುತ್ತೆ? ಕರೆಂಟ್ ಕಲೆಕ್ಟ್ ಮಾಡ್ಕೊಂತಾನೆ ಇರುತ್ತೆ. ಕರೆಂಟ್ ಕಲೆಕ್ಟ್ ಯಾವ ಕರೆಂಟ್ ಅನ್ನ ಕಲೆಕ್ಟ್ ಮಾಡ್ಕೊಂತ ಇರುತ್ತೆ? ಡಿಸಿ ಕರೆಂಟ್ ಅನ್ನ ಕಲೆಕ್ಟ್ ಮಾಡ್ಕೊಂತ ಇರುತ್ತೆ. ಬಟ್ ಇಲ್ಲಿ ಕಾಮುಟೇಟರ್ ಎಫೆಕ್ಟಿವ್ ಆಗಿ ಏನಾಗಬೇಕು? ಎಸಿ ನ ಡಿಸಿ ಆಗಿ ಪರಿವರ್ತನೆ ಮಾಡ್ತಾ ಇರ್ಬೇಕು ಆ ಟೈಮ್ ಅಲ್ಲಿ. ಯಾಕಂದ್ರೆ ಬ್ರಷಸ್ ಗೆ ನೀ ಕರೆಂಟ್ ಕಳಿಸ್ತಾ ಇದೀಯ ಅಂದ್ರೆ ಕಾಮುಟೇಟರ್ ಕೆಲಸ ಮುಗಿಸಿರ್ಬೇಕು. ಕಾಮುಟೇಟರ್ ಡಿಲೇ ಮಾಡ್ತಾ ಇದೆ ಅಂದ್ರೆ ಈ ಟೈಮ್ ಅಲ್ಲಿ ಆಗ್ತಾ ಇಲ್ಲ, ಟೈಮ್ ಜಾಸ್ತಿ ತಗೊಂತಾ ಇದೆ, ನೆಗೆಟಿವ್ ಮಾಡ್ತಾ ಇದೆ, ನೆಗೆಟಿವ್ ಸೈಕಲ್ ನ ಪಾಸಿಟಿವ್ ಸೈಕಲ್ ಕಳಿಸ್ತಾ ಇದೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ಟೈಮ್ ಒಳಗಡೆನೆ ಆಗ್ಬೇಕು. ಈ ಟೈಮ್ ಒಳಗಡೆನೆ ಆದ್ರೆ ಮಾತ್ರ ಇಟ್ ಈಸ್ ಎ ಗುಡ್ ಕಾಮುಟೇಷನ್. ನಿಮ್ಮ ಕರೆಂಟ್ ಆಟೋಮ್ಯಾಟಿಕಲಿ ಬ್ರಷ್ ತಗೊಂತಾ ಇರುತ್ತೆ, ಲೋಡಿ ಕಳಿಸ್ತಾ ಇರುತ್ತೆ. ಹೌದಾ? ಡಿಸಿ ಕರೆಂಟ್ ನ ತಗೊಂತಾ ಇರುತ್ತೆ, ಲೋಡಿ ಕಳಿಸ್ತಾ ಇರುತ್ತೆ. ಬಟ್ ಈ ಟೈಮ್ ಒಳಗಡೆ ಈ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರ್ಲಿಲ್ಲ ಅಂದ್ರೆ there is a sparking created between the brushes and the commutator. ಬ್ರಷಸ್ ಸಿಟ್ಟು ಬಂದ್ಬಿಡುತ್ತೆ. ಯಾಕೆಂದ್ರೆ ಆ ಟೈಮ್ ಅಲ್ಲಿ ಅದು ಕರೆಂಟ್ ನ ರಿಸೀವ್ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಡಿಲೇ ಆಗ್ತಾ ಇದೆ. ಇಲ್ಲಿ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರೋಕೆ ಡಿಲೇ ಆಗ್ತಾ ಇದೆ. ಬ್ರಷಸ್ ಕೋಪ ಬರುತ್ತೆ, ಸ್ಪಾರ್ಕಿಂಗ್ ಸ್ಟಾರ್ಟ್ ಮಾಡುತ್ತೆ. ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ಎರಡರ ಮಧ್ಯೆ ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ಯಾವ ಎರಡರ ಮಧ್ಯೆ? ಕಾಮುಟೇಟರ್ ಮತ್ತೆ ಬ್ರಷಸ್ ಮಧ್ಯೆ ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ಕಾಮುಟೇಟರ್ ಮತ್ತೆ ಬ್ರಷಸ್ ಮಧ್ಯೆ ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ನೆನ್ಪಿಟ್ಕೋಬೇಕು, ಕಾಮುಟೇಟರ್ ಮತ್ತು ಬ್ರಷಸ್ ಮಧ್ಯೆ, ಈ ಕಾಮುಟೇಟರ್ ಬ್ರಷಸ್ ಮಧ್ಯೆ ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ಬಹಳ ಸಿಂಪಲ್ ಆಗಿ ಹೇಳಿದೆ ನಾನು, ಏನಿಲ್ಲ. ಈ ಟೈಮ್ ಒಳಗಡೆ ಇದು ಕಾಮುಟೇಷನ್ ಟೈಮ್ ಅಂತ ಕರಿತೀವಿ. ದಿಸ್ ಈಸ್ ಕಾಮುಟೇಷನ್ ಟೈಮ್ ಅಥವಾ ಪೀರಿಯಡ್ ಅಂತ ಕರೆಯೋಣ, ಕಾಮುಟೇಷನ್ ಪೀರಿಯಡ್. ಓಕೆ, ಈ ಕಾಮುಟೇಷನ್ ಪೀರಿಯಡ್ ಅಂದ್ರೆ ನಾನು ಆಗ್ಲೇ ಹೇಳಿದೆ ರಿವರ್ಸಲ್ ಆಫ್ ಕರೆಂಟ್ ಆಗ್ಬೇಕು ಅಂತ ಹೇಳಿದೆ. ರಿವರ್ಸಲ್ ಆಫ್ ಕರೆಂಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಅಂದ್ರೆ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕು. ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕು ಅಂದ್ರೆ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಂತಂದ್ರೆ ಎಷ್ಟು ಟೈಮು? ಟೈಮ್ ಇಲ್ಲಿ ನೋಡಿ, 0.00052 to 0.002 ಸೆಕೆಂಡ್ಸ್ ಒಳಗಡೆನೆ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕು. ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಇಫ್ ಇಟ್ ಈಸ್ ಡಿಲೇ ಆಗ್ತಾ ಇದೆ ಅಂದ್ರೆ ಟೈಮ್ ಜಾಸ್ತಿ ತಗೊಂತಾ ಇದೆ ಕಾಮುಟೇಷನ್ ಮಾಡೋದಕ್ಕೆ, ಅಥವಾ ಕಾಮುಟೇಟರ್ ಜಾಸ್ತಿ ಟೈಮ್ ತಗೊಂತಾ ಇದೆ ಅಂದ ತಕ್ಷಣ ಬ್ರಷ್ ಕೋಪ ಬರುತ್ತೆ. there is a sparking between the brushes and the commutator. This is a simple concept of commutation, right? ಅದಕ್ಕೆ ಹೇಳ್ತಾರೆ ನಾನು, ಟೈಮ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಈ ಟೈಮ್ ಒಳಗಡೆನೆ ಕಾಮುಟೇಷನ್ ಅಥವಾ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕು ಟು ಟ್ರಾನ್ಸ್ಫರ್ ಕರೆಂಟ್ ಫ್ರಮ್ ಒನ್ ಡೈರೆಕ್ಷನ್ ಟು ಅನದರ್ ಡೈರೆಕ್ಷನ್ ವಿತ್ ಇನ್ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಇದನ್ನು ತಲೆ ಒಳಗಡೆ ಇಟ್ಕೋಬೇಕು. ಓಕೆ, ಈಗ ನಾನು ಬರೀತೀನಿ ನೋಡಿ. ಓಕೆ, ಸೊ ಐ ಆಮ್ ರೈಟಿಂಗ್ ಪ್ರೋಸೆಸ್. ಏನೇನಾಗುತ್ತೆ ನಾನು ಬರೀತೀನಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಇದಕ್ಕೆ ಹೆಸರು ಕೊಡೋಣ. ಒಂದು ಎ ಬಿ, ಇದಕ್ಕೊಂದು ಸಿ ಡಿ. ಓಕೆ, ಇದಕ್ಕೆ ಎ ಬಿ ಅಂತ ಕರಿತೀನಿ, ಇದಕ್ಕೆ ಸಿ ಡಿ ಅಂತ ಕರಿತೀನಿ. 0 O. ಓಕೆ, ನೋಡಿ ಇಲ್ಲಿ ಏನ್ ಬರ್ದೀನಿ, ಎ ಬಿ ಮತ್ತು ಸಿ ಡಿ ಮತ್ತು ಓ. ಆಯ್ತಾ? ಇದನ್ನ
ಕರೆಂಟ್ ಪ್ಲಸ್ ಎ ಅಂತ ಕರೆಯೋಣ, ಇದನ್ನ ಮೈನಸ್ ಎ ಅಂತ ಕರೆಯೋಣ. ದಿಸ್ ಇಸ್ 0. ಓಕೆ, ಇಲ್ಲಿ ನೋಡಿ, ದಿಸ್ ಇಸ್ ಎ ಪ್ರಾಪರ್ ಕಮ್ಯುಟೇಷನ್ ಅಥವಾ ಐಡಿಯಲ್ ಕಮ್ಯುಟೇಷನ್ ಅಂತ ಕರೀತೀವಿ. ನೋಡಿ ಕರೆಕ್ಟ್ ಆಗಿ ಆಗ್ತಾ ಇದೆ, ಈ ಟೈಮ್ ಅಲ್ಲೇ ಆಗ್ತಾ ಇದೆ. 0.00052 0.002 ಸೆಕೆಂಡ್ಸ್ ಒಳಗಡೆ 0.00052 0.002 ಸೆಕೆಂಡ್ಸ್ ಒಳಗಡೆನೆ ನಿಮ್ಮ ನೆಗೆಟಿವ್ ಡೈರೆಕ್ಷನ್ ಆಫ್ ದ ಕರೆಂಟ್ ಪಾಸಿಟಿವ್ ಡೈರೆಕ್ಷನ್ ಆಫ್ ದ ಸಪ್ಲೈಗೆ ಬರಬೇಕು ಅಥವಾ ಪಾಸಿಟಿವ್ ಸೈಕಲ್ ಬರಬೇಕು. ನೋಡಿ, ಪ್ಲಸ್ ಆಮ್ಸ್ ಟು 0, 0 ಟು ಮೈನಸ್ ಆಮ್ಸ್ ಕರೆಕ್ಟ್ ಆಗಿ ಬರ್ತಾ ಇದೆ. ನೋಡಿ, ಎ ಇಂದ ಬಿ ಸ್ಟಾರ್ಟ್ ಆಯ್ತು ಅಂದ್ರೆ ಇವನ್ ಇಫ್ ನೆಗೆಟಿವ್ ಸೈಕಲ್, ನೋಡಿ ನೆಗೆಟಿವ್ ಸೈಕಲ್ ಇದೆ, ಮೈನಸ್ ಎ ಟು 0 or 0 ಟು ಪ್ಲಸ್ ಎ, ವಾಟ್ ಎವರ್ ಇಟ್ ಮೇ ಬಿ, ರೈಟ್? ಹೆಂಗಾರ ಆಗಲಿ, ಈಗ ಹೆಂಗಾರ ತಗೋಬಹುದು ಇದನ್ನ. ಈಗ ಪ್ಲಸ್ ಎ ಟು 0, 0 ಟು ಮೈನಸ್ ಎ, ಪ್ಲಸ್ ಎ ಟು 0 ಅಂಡ್ 0 ಟು ಮೈನಸ್ ಎ ಕರೆಕ್ಟ್ ಆಗಿ ಬರ್ತಾ ಇದೆ, ಹೌದಾ? ಇಲ್ಲಿಂದ ಇಲ್ಲಿಗೆ, ದೆನ್ ಇಲ್ಲಿಂದ ಇಲ್ಲಿಗೆ, ದೆನ್ ಇಲ್ಲಿಂದ ಇಲ್ಲಿಗೆ, ದೆನ್ ಇಲ್ಲಿಂದ ಇಲ್ಲಿಗೆ. ಸೊ ದಿಸ್ ಇಸ್ ಕಾಲ್ಡ್ ಪ್ರಾಪರ್ ಕಮ್ಯುಟೇಷನ್, ರೈಟ್? ಈಗ ಬರೀತೀನಿ ಕೊಟ್ಟಾರೆ ನಿಮಗೆ. ಅದೇ ಡಯಾಗ್ರಾಮ್. ಇದಕ್ಕೆ ಹೆಸರು ಕೊಟ್ಕೊಂತೀನಿ ನಾನು, ಎ ಬಿ ಸಿ ಡಿ. ಓಕೆ, ಎ ಬಿ ಸಿ ಡಿ, ದಿಸ್ ಈಸ್ 0 ಅಥವಾ ಓ. ಸೊ ಇದಕ್ಕೆ ಪ್ಲಸ್ ಎ ಅಂತ ಕರೆಯೋಣ, ಇದಕ್ಕೆ ಮೈನಸ್ ಎ ಅಂತ ಕರೆಯೋಣ. ಓಕೆ, ದಿಸ್ ಈಸ್ ಕಾಲ್ಡ್ ಪ್ರಾಪರ್ ಕಮ್ಯುಟೇಷನ್. ಇದಕ್ಕೆ ಏನಂತ ಕರಿತೀವಿ ನಾವು? ಪ್ರಾಪರ್ ಕಮ್ಯುಟೇಷನ್ ಅಂತ ಕರಿತೀವಿ. ಪ್ರಾಪರ್ ಕಮ್ಯುಟೇಷನ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದೊಂದು ಕಮ್ಯುಟೇಷನ್, ರೈಟ್? ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಕಾಲ್ಡ್ ಓವರ್ ಕಮ್ಯುಟೇಷನ್. ಏನಿದು? ಓವರ್ ಕಮ್ಯುಟೇಷನ್. ಇದು ಅಂಡರ್ ಕಮ್ಯುಟೇಷನ್. ಬಹಳ ಸಿಂಪಲ್, ಏನು ಇಲ್ಲ ಇದರಲ್ಲಿ. ಇದು ಏನಪ್ಪ ಡಯಾಗ್ರಾಮ್ ಅಂದ್ರೆ, ಇದೇನ್ ಫಿಗರ್ ನೀವೇನು ಬರ್ದಿರೋ ಗ್ರಾಫ್ ಅಂತ ಏನ್ ಬರ್ದಿರಲ್ಲ ಇಲ್ಲಿ. ಆಗ್ಲೇ ಹೇಳಿದೆ ನಾನು ಟೈಮ್ 0.00052 0.002 ಸೆಕೆಂಡ್ಸ್ ಅಂತ ಹೇಳಿದೆ ನಾನು. ಇಷ್ಟು ಟೈಮ್ ಒಳಗಡೆನೆ ನಿಮ್ಮ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬಂದ್ರೆ ಅದು ಗುಡ್ ಕಮ್ಯುಟೇಷನ್, ಪ್ರಾಪರ್ ಕಮ್ಯುಟೇಷನ್ ಅಂತ ಕರೀತಾರೆ. ಅದನ್ನೇ ಬರ್ದಿದ್ದೀನಿ ಇಲ್ಲಿ. ಪ್ಲಸ್ ಎ ಟು 0, 0 ಟು ಮೈನಸ್ ಎ ಪಕ್ಕ ಬಂದ್ಬಿಡ್ಬೇಕು. ಇಲ್ಲಿ ನೋಡಿ, ದಿಸ್ ಇಸ್ ಪ್ಲಸ್ ಅಂಡ್ ಮೈನಸ್, ರೈಟ್? ದಿಸ್ ಇಸ್ 0. ಈ ಮೈನಸ್ ರಪ್ಪನಾಗ ಎಲ್ಲಿಗೆ ಬರಬೇಕು? ಪಾಸಿಟಿವ್ ಬರಬೇಕು. ಇದು ನಮ್ಮ ಕಾನ್ಸೆಪ್ಟ್, ಹೌದಾ? ಅದು ಡಿ ಸಿ. ಇದು ಪಕ್ಕ ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ಆಗ್ತಾ ಇದೆ. ಪ್ಲಸ್ ಎ ಟು ಪ್ಲಸ್ ಟು 0, 0 ಟು ಮೈನಸ್, ದೆನ್ ಅಗೇನ್ ಮೈನಸ್ ಇಂದ ಪ್ಲಸ್ ಕರೆಕ್ಟ್ ಆಗಿ ಬರ್ತಾ ಇದೆ. ರೈಟ್ ಫ್ರಮ್ 0.00052 0.02 ಸೆಕೆಂಡ್ಸ್ ಒಳಗಡೆ ಕರೆಕ್ಟ್ ಆಗಿ ಮೈನಸ್ ಆಫ್ ದ ನೆಗೆಟಿವ್ ಸೈಕಲ್ ನ ಪಾಸಿಟಿವ್ ಸೈಕಲ್ ಗೆ ಕರೆಕ್ಟ್ ಆಗಿ ತಗೊಂಡ್ಬಂದ್ರೆ ಇದನ್ನ ನಾವು ಪ್ರಾಪರ್ ಕಮ್ಯುಟೇಷನ್ ಅಂತ ಕರಿತೀವಿ. ಸಿಂಪಲ್ ಕಾನ್ಸೆಪ್ಟ್. ಅಥವಾ ಗುಡ್ ಕಮ್ಯುಟೇಷನ್ ಅಂತಾನೂ ಕರಿಬಹುದು. ಯಾವ್ದಾದ್ರು ಕೇಳಿ, ಗುಡ್ ಕಮ್ಯುಟೇಷನ್, ಪ್ರಾಪರ್ ಕಮ್ಯುಟೇಷನ್, ಆರ್ ಐಡಿಯಲ್ ಕಮ್ಯುಟೇಷನ್ ಅಂತಾನೂ ಕರಿಬಹುದು. ತಲೆ ಯಾವ್ದು ಒಂದು ನೆನ್ಪಿಟ್ಕೊಳ್ಳಿ. ನೆಗೆಟಿವ್ ಆಫ್ ದ ಸೈಕಲ್ ಪಾಸಿಟಿವ್ ಸೈಕಲ್ ಬಂದ್ರೆ, ನೆಗೆಟಿವ್ ಆಫ್ ದ ಸೈಕಲ್ ಪಾಸಿಟಿವ್ ಸೈಕಲ್ ಬಂದ್ರೆ ಯಾವ ಟೈಮ್ ಅಲ್ಲಿ ಬರಬೇಕು? 0.00052 0.002 ಸೆಕೆಂಡ್ಸ್ ಒಳಗಡೆನೆ ಇದ್ರ ಒಳಗಡೆನೆ ನೆಗೆಟಿವ್ ಸೈಕಲ್ ನ ಪಾಸಿಟಿವ್ ಸೈಕಲ್ ಗೆ ನೀವು ತಗೊಂಡ್ಬಂದ್ರಿ ಅಂದ್ರೆ ಅದು ಗುಡ್ ಕಮ್ಯುಟೇಷನ್. ಇಫ್ ಇಟ್ ಇಸ್ ಡಿಲೇ ಅಂದ್ರೆ ಈ ಟೈಮ್ ಒಳಗಡೆ ಕನ್ವರ್ಷನ್ ಆಗ್ತಾ ಇಲ್ಲ, ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರ್ತಿಲ್ಲ ಅಂದ್ರೆ ಯಾವ್ದದು? ಅಂಡರ್ ಕಮ್ಯುಟೇಷನ್. ಏನದು? ಅಂಡರ್ ಕಮ್ಯುಟೇಷನ್. ಇದಕ್ಕಿಂತ ಫಾಸ್ಟ್ ಆಗ್ತಾ ಇದೆ. ರಿವರ್ಸಲ್ ಆಫ್ ಕರೆಂಟ್ ಇಸ್ ಫಾಸ್ಟರ್ ದನ್ ದ ಪ್ರಾಪರ್ ಕಮ್ಯುಟೇಷನ್. ರಿವರ್ಸ್ ಆಗ್ತಾ ಇದೆ ಕರೆಂಟ್ ಈ ಟೈಮ್ ಗಿಂತ ಜಾಸ್ತಿ, ಗುಡ್ ಕಮ್ಯುಟೇಷನ್ ಗಿಂತ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಓವರ್ ಕಮ್ಯುಟೇಷನ್. ಏನಂತ ಕರಿತೀವಿ?
ಓವರ್ ಕಮ್ಯುಟೇಷನ್. ಇದನ್ನ ಬರೆದ್ರೆ ಬಹಳ ಸಿಂಪಲ್ ಆಗಿ ಬರೀಬಹುದು. ಹೌದಾ? ಫಸ್ಟ್ ನೀಟಾಗಿ ಬರೀರಿ, ಪಾಯಿಂಟ್ ಹಾಕೊಂತ ಬರೀ ಒಂದೊಂದೇ. ಸೊ ಫಸ್ಟ್ ಇದನ್ನ ನೀಟಾಗಿ ಬರ್ಕೊಳ್ಳಿ. ಎ ಬಿ ಸಿ ಡಿ ಪ್ಲಸ್ ಎ ಮೈನಸ್ ಎ, ಪ್ಲಸ್ ಎ ಅಂದ್ರೆ ಪ್ಲಸ್ ಆಮ್ಸ್ ಅಂತ, ಓಕೆ, ಇದು ಮೈನಸ್ ಆಮ್ಸ್ ಅಂತ. ಸಿಂಪಲ್. ಈ ಮೈನಸ್ ಆಮ್ಸ್ ಅಥವಾ ನೆಗೆಟಿವ್ ಸೈಕಲ್ ಏನಿದೆ, ಆ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕು ವಿತ್ ಇನ್ ದಿಸ್ ಟೈಮ್. ಆ ಟೈಮ್ ಒಳಗಡೆನೆ ಬಂತು ಅಂತಂದ್ರೆ ಪ್ರಾಪರ್ ಕಮ್ಯುಟೇಷನ್. ಆ ಟೈಮ್ಗಿಂತ ಜಾಸ್ತಿ ಆಯ್ತು ಅಂದ್ರೆ ಓವರ್ ಕಮ್ಯುಟೇಷನ್. ಆ ಟೈಮ್ಗಿಂತ ಜಾಸ್ತಿ ಬೇಗನೆ ಅಂದ್ರೆ ರಿವರ್ಸಲ್ ಆಫ್ ಕರೆಂಟ್ ಇಸ್ ಫಾಸ್ಟರ್ ದನ್ ದ ಪ್ರಾಪರ್ ಕಮ್ಯುಟೇಷನ್. ಅಂದ್ರೆ ಆ ಟೈಮ್ಗಿಂತ ಜಾಸ್ತಿ ಬೇಗನೆ ಇನ್ನೂ ಕ್ವಿಕ್ ಆಗಿ ಆಯ್ತು ಅಂತಂದ್ರೆ, ಇನ್ನೂ ಕ್ವಿಕ್ ಆಗಿ ರಿವರ್ಸ್ ಆಗ್ತಾ ಇದೆ ಅಂದ್ರೆ ಅದು ಓವರ್ ಕಮ್ಯುಟೇಷನ್. ಲೇಟ್ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ ಅಂದ್ರೆ ಅದು ಅಂಡರ್ ಕಮ್ಯುಟೇಷನ್. ಇಷ್ಟೇ ತಲೆಗೆ ಇಟ್ಕೋಬೇಕಾಯ್ತು. ಆ ಟೈಮ್ ಒಳಗಡೆನೆ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬಂದ್ರೆ ಪ್ರಾಪರ್ ಕಮ್ಯುಟೇಷನ್. ಡಿಲೇ ತಗಂತಾ ಇದೆ, ಆ ಟೈಮ್ ಒಳಗಡೆ ಆಗ್ತಾ ಇಲ್ಲ, ಇಟ್ ಟೇಕ್ಸ್ ಟೈಮ್ ಅಂತಂದ್ರೆ ಅದು ಅಂಡರ್ ಕಮ್ಯುಟೇಷನ್. ಅದಕ್ಕಿಂತ ಫಾಸ್ಟ್ ಆಗಿ ಆಗ್ತಾ ಇದೆ, ಆ ಟೈಮ್ ಒಳಗಡೆ ಅದಕ್ಕಿಂತ ಫಾಸ್ಟ್ ಆಗಿ ಆಗ್ತಾ ಇದೆ, ಇನ್ನು ಬೇಗ ಕ್ವಿಕ್ ಆಗಿ ರಿವರ್ಸ್ ಆಗ್ತಾ ಇದೆ ಅಂತಂದ್ರೆ ಅದು ಓವರ್ ಕಮ್ಯುಟೇಷನ್. ಸಿಂಪಲ್ ಕಾನ್ಸೆಪ್ಟ್, ರೈಟ್? ಬರಿತೀನಿ ಒಂದೊಂದೇ ಪಾಯಿಂಟ್ಗಳು ಬರ್ಕೊಂತ ಹೋದ್ರೆ. ಫಸ್ಟ್ ಡೆಫಿನೇಷನ್ ಬರೀರಿ. ಕಮ್ಯುಟೇಷನ್ ಅಂದ್ರೆ ಏನು ಅಂತ ಬರೀಬೇಕು. Reversal of current takes place during a short interval of time to transfer current from one direction to another direction without any sparking is called commutation. Process of commutation ಅಂತ ಹೆಡಿಂಗ್ ಹಾಕೋಬೇಕು. ನೆಕ್ಸ್ಟ್ process of commutation ಅಂತ ಹೆಡಿಂಗ್ ಹಾಕೋಬೇಕು. ಎಕ್ಸಾಮಿಗೆ ಹೇಳ್ತೇನೆ, 7 ಮಾರ್ಕ್ಸ್ ಕೇಳಿದಾಗ ಫುಲ್ ಬರೀಬೇಕು. ಕಮ್ಯುಟೇಷನ್ ಡೆಫಿನೇಷನ್ ಹಾಕ್ರಿ, ದೆನ್ ಪ್ರೋಸೆಸ್ ಆಫ್ ಕಮ್ಯುಟೇಷನ್ ಹಾಕೊಂಡು ಈ ಗ್ರಾಫ್ ಬರೀರಿ. ಬಹಳ ಸಿಂಪಲ್ ಗ್ರಾಫ್, ಎಂತದ್ದು ಇಲ್ಲ. 2 ಲೈನ್ ಹಾಕೊಂಡ್ರಿ, ಒಂದು ಆಕ್ಸಿಸ್ ಬರ್ಕೊಂಡ್ರಿ, ಒಂದು ಹೆಸರು ಕೊಟ್ಕೊಳ್ರಿ, ಎ ಬಿ ಸಿ ಡಿ ಪ್ಲಸ್ ಆಮ್ಸು ಮೈನಸ್ ಆಮ್ಸು ಕರೆಕ್ಟ್ ಆಗಿ. ಇಲ್ಲೇನ್ ನೀನು ವಿತೌಟ್ ಡಾಟೆಡ್ ಲೈನ್ ಬರ್ದಿದ್ಯಾ, ವಿತೌಟ್ ಡಾಟೆಡ್ ಲೈನ್ ಏನ್ ಬರ್ದಿದ್ಯಲ್ಲ, ದಿಸ್ ಈಸ್ ಗುಡ್ ಕಮ್ಯುಟೇಷನ್. ದಿಸ್ ಈಸ್ ಗುಡ್ ಕಮ್ಯುಟೇಷನ್ ಆರ್ ಪ್ರಾಪರ್ ಕಮ್ಯುಟೇಷನ್. ಓಕೆ, ಡಾಟೆಡ್ ಲೈನ್ ಅಲ್ಲಿ ಏನ್ ಬರ್ದಿದ್ಯಲ್ಲ, ಇಟ್ ಈಸ್ ನಾಟ್ ಪ್ರಾಪರ್ ಕಮ್ಯುಟೇಷನ್, ವೆದರ್ ಇಟ್ ಈಸ್ ಅಂಡರ್ ಕಮ್ಯುಟೇಷನ್ ಆರ್ ಓವರ್ ಕಮ್ಯುಟೇಷನ್. ಅಂದ್ರೆ ಜಾಸ್ತಿ ಟೈಮ್ ತಗೊಂಡು ಮಾಡ್ತಾ ಇರೋದು ಅಂಡರ್ ಕಮ್ಯುಟೇಷನ್, ಅದಕ್ಕಿಂತ ಬೇಗ ಕ್ವಿಕ್ ಆಗಿ ರಿವರ್ಸ್ ಆಗ್ತಾ ಇರೋದು ಓವರ್ ಕಮ್ಯುಟೇಷನ್, ರೈಟ್? ಸೊ ಇವೆರಡು ಡೇಂಜರಸ್ ಸಮಸ್ಯೆನೆ, ಇವೆರಡು ಡೇಂಜರಸ್ ಪ್ರಾಬ್ಲಮ್ಗಳೇ. ನಮಗೆ ಆಗ್ಬೇಕಾಗಿರೋದು ಪ್ರಾಪರ್ ಕಮ್ಯುಟೇಷನ್. ನಮಗೆ ಬೇಕಾಗಿರೋದು ಯಾವುದು? ಪ್ರಾಪರ್ ಕಮ್ಯುಟೇಷನ್, ಗುಡ್ ಕಮ್ಯುಟೇಷನ್ ಬೇಕಾಗಿದೆ. ಸೊ ಇದಿಷ್ಟು ನೀಟಾಗಿ ನೀನು ಸೆಂಟೆನ್ಸ್ ಬರ್ಬಿಟ್ರೆ ಮುಗೀತು. ನಾನು ಹಾಗೆ ಹೇಳಿದೆ, ಎಷ್ಟು ಟೈಮಲ್ಲಿ ಆಗ್ಬೇಕು ಅಂತ ಹೇಳಿದೀನಿ ನಾನು? 0.00052 ಸಾರಿ, ನಾನು ಹಾಗೆ ಹೇಳಿದ್ದೀನಿ ಎಷ್ಟು ಟೈಮ್ ಒಳಗಡೆ ಕರೆಂಟ್ ಏನಾಗಬೇಕು, ಕನ್ವರ್ಷನ್ ಆಗಬೇಕು ಅಂತ ಹೇಳಿದೀನಿ. ಸೊ ಓನ್ಲಿ 0.00052 to 0.002 seconds ಒಳಗಡೆನೆ ಇಟ್ ಶುಡ್ ಕನ್ವರ್ಟ್ ನೆಗೆಟಿವ್ ಆಫ್ ಸೈಕಲ್ ಟು ಪಾಸಿಟಿವ್ ಆಫ್ ಸೈಕಲ್, ರೈಟ್? ಫಸ್ಟ್ ಪಾಯಿಂಟ್ ಅಂತ ಬರೀ. ಫಸ್ಟ್ ಪಾಯಿಂಟ್, ದ ಟೈಮ್ ರಿಕ್ವೈರ್ಡ್ for reversal of current, the time required for reversal of current is generally 0.00052 to 0.002 seconds is called, ಇದಕ್ಕೆ ಏನಂತ ಕರಿತೀವಿ ನಾವು? ಕಾಮ್ಯುಟೇಷನ್ ಪೀರಿಯಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಮ್ಯುಟೇಷನ್ ಪೀರಿಯಡ್. ಓಕೆ, ಕಾಮ್ಯುಟೇಷನ್ ಪೀರಿಯಡ್. ಈ ಪೀರಿಯಡ್ ಒಳಗಡೆನೆ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಹಾಕ್ಬೇಕು, ಅದು ಗುಡ್ ಕಮ್ಯುಟೇಷನ್. ಲೇಟ್ ಆಗ್ತಾ ಇದೆ ಅಂದ್ರೆ ಅಂಡರ್ ಕಮ್ಯುಟೇಷನ್, ಅದಕ್ಕಿಂತ ಬೇಗ ಆಗ್ತಾ ಇದೆ ಅಂದ್ರೆ ಓವರ್ ಕಮ್ಯುಟೇಷನ್. ಅದನ್ನ ಒಂದು ಗ್ರಾಫ್ ಮುಖಾಂತರ ತೋರಿಸಿದ್ರೆ ಮುಗಿತು, ಸಿಂಪಲ್. ನೆಕ್ಸ್ಟ್, ಇಫ್ ದ ಕರೆಂಟ್ ಇಸ್ ನಾಟ್ ರಿವರ್ಸ್ಡ್ ಬೈ ದಿಸ್ ಟೈಮ್, ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಇಫ್ ದ ಕರೆಂಟ್ ಈಸ್ ನಾಟ್ ರಿವರ್ಸ್ಡ್ ಬೈ ದಿಸ್ ಟೈಮ್, ಕರೆಂಟ್ ರಿವರ್ಸ್ ಆಗಿಲ್ಲ ಈ ಟೈಮಲ್ಲಿ ಕರೆಂಟ್ ರಿವರ್ಸ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಆಗ್ಲೇ ಹೇಳಿದೀನಿ, ಕೋಪ ಬರುತ್ತೆ. ಯಾರಿಗೆ? ಬ್ರಷಸ್ಗೆ. ಯಾರ ಮೇಲೆ? ಕಾಮ್ಯುಟೇಟರ್ ಮೇಲೆ. ಏನ್ ಕ್ರಿಯೇಟ್ ಮಾಡುತ್ತೆ? ಸ್ಪಾರ್ಕ್ ಕ್ರಿಯೇಟ್ ಮಾಡುತ್ತೆ. ಸಿಂಪಲ್. ಇಫ್ ದ ಕರೆಂಟ್ ಈಸ್ ನಾಟ್ ರಿವರ್ಸ್ಡ್ ಬೈ ದಿಸ್ ಟೈಮ್, spark is created between the brushes and commutator, between the brushes and the commutator. First 2 point ಬರ್ಬಿಡ್ರಿ.
ದ ಟೈಮ್ ರಿಕ್ವೈರ್ಡ್ ಆಗ್ಲೇ ಹೇಳಿದೆ ನಾನು ಎಷ್ಟು ಟೈಮ್ ಬೇಕು ಅಂತ ಹೇಳಿದೀನಿ, ಎಷ್ಟು ಟೈಮ್ ಒಳಗಡೆ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಬೇಕು. ಸೊ ಇಟ್ ಶುಡ್ ಬಿ 0.00052 to 0.002 ಸೆಕೆಂಡ್ಸ್ ಒಳಗಡೆ ಆಗ್ಬೇಕು. ದ ಟೈಮ್ ರಿಕ್ವೈರ್ಡ್ ಫಾರ್ ರಿವರ್ಸಲ್ ಆಫ್ ಕರೆಂಟ್ ಇಸ್ ಜನರಲಿ 0.00052 to 0.02 ಸೆಕೆಂಡ್ಸ್, ರೈಟ್. ಅದಕ್ಕೆ ಕಾಮ್ಯುಟೇಷನ್ ಪೀರಿಯಡ್ ಅಂತ ಕರೀತಾರೆ, ರೈಟ್. ದಿಸ್ ಈಸ್ ಕಾಮ್ಯುಟೇಷನ್ ಪೀರಿಯಡ್. ಈ ಪೀರಿಯಡ್ ಏನಿದೆಲ್ಲ ಇದನ್ನ ನಾವು ಕಾಮ್ಯುಟೇಷನ್ ಪೀರಿಯಡ್ ಅಂತ ಕರಿತೀವಿ, ನೆನ್ಪಿಟ್ಕೋಬೇಕು. ಕಾಮ್ಯುಟೇಷನ್ ಪೀರಿಯಡ್, ಕಾಮ್ಯುಟೇಷನ್ ಟೈಮ್ ಇಷ್ಟು ಒಳಗಡೆನೆ ಆಗ್ಬೇಕು. 0.00052 to 0.002 ಸೆಕೆಂಡ್ಸ್ ಒಳಗಡೆನೆ. ಸೊ ಇಟ್ ಶುಡ್ ಬಿ ಕನ್ವರ್ಟ್ ನೆಗೆಟಿವ್ ಸೈಕಲ್ ಇಂಟು ಪಾಸಿಟಿವ್ ಸೈಕಲ್. ಇಫ್ ದ ಕರೆಂಟ್ ಇಸ್ ನಾಟ್ ರಿವರ್ಸ್ಡ್ ಬೈ ದಿಸ್ ಟೈಮ್, ಈ ಟೈಮ್ ಒಳಗಡೆ ಕರೆಂಟ್ ರಿವರ್ಸ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದೀನಿ, ಕೋಪ ಬರುತ್ತೆ. ಯಾಕೆಂದ್ರೆ ಬ್ರಷಸ್ ಸುಮ್ ಕಲೆಕ್ಟ್ ಮಾಡ್ತಾನೆ ಇರುತ್ತೆ. ಆ ಟೈಮಿಗೆ ಅದು ಸಿಗ್ತಾನೆ ಇರಬೇಕು, ಕರೆಂಟ್ ಕನ್ವರ್ಷನ್ ಆಗಿರ್ಲೇಬೇಕು. ಬಟ್ ಟೈಮ್ ಏನಾದ್ರು ಡಿಲೇ ಆಯ್ತು, ಇಫ್ ದ ಕರೆಂಟ್ ಇಸ್ ನಾಟ್ ರಿವರ್ಸ್ಡ್ ಬೈ ದಿಸ್ ಟೈಮ್, 100% there is a ಸಿಟ್ಟು ಬರುತ್ತೆ ಬ್ರಷಸ್ಗೆ. there is a spark is created between the brushes and the commutator. ಕಾಮ್ಯುಟೇಟರ್ ಮತ್ತೆ ಬ್ರಷಸ್ ಮಧ್ಯೆ ಏನ್ ಕ್ರಿಯೇಟ್ ಆಗುತ್ತೆ, ಸ್ಪಾರ್ಕ್ ಗಳು ಕ್ರಿಯೇಟ್ ಆಗ್ತವೆ, ರೈಟ್. ಸೊ ಹಂಗಾಗಿ ನೆನ್ಪಿಟ್ಕೋಬೇಕು, ಕಾಮ್ಯುಟೇಷನ್ ಕರೆಕ್ಟ್ ಆಗಿ ಪ್ರೋಸೆಸ್ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಈ ಟೈಮ್ ಒಳಗಡೆನೆ ನೆಗೆಟಿವ್ ಸೈಕಲ್ ಇಂದ ಪಾಸಿಟಿವ್ ಸೈಕಲ್ ಗೆ ಕನ್ವರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಯಾವ್ದನ್ನ ಚರ್ಚೆ ಮಾಡಬೇಕು ಅಂತಂದ್ರೆ ಈ ಗ್ರಾಫ್ ಏನ್ ಬರ್ದಿದ್ದಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ರೈಟ್. ಫಸ್ಟ್ ಕಾಮ್ಯುಟೇಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕಾಮ್ಯುಟೇಷನ್ ಬಿಗಿನ್ಸ್ ಫ್ರಮ್ ಪ್ಲಸ್ ಆಮ್ಸ್, ರೈಟ್. ಕಾಮ್ಯುಟೇಷನ್ ಬಿಗಿನ್ಸ್ from plus amps represented as AB. ಹೆಂಗ್ ರೆಪ್ರೆಸೆಂಟ್ ಮಾಡಿದೀವಿ, AB, ರೈಟ್. A ಮತ್ತು B ಗೆ ಪ್ಲಸ್ ಆಮ್ಸ್ ಅಂತ ರೆಪ್ರೆಸೆಂಟ್ ಮಾಡಿದೀವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಾಮ್ಯುಟೇಷನ್ ಬಿಗಿನ್ಸ್. ಕಾಮ್ಯುಟೇಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಪ್ಲಸ್ ನೋಡಿ ಈ ತರ ಇದೆ ಅನ್ಕೊಳ್ಳೋಣ, ನೆಗೆಟಿವ್ ಪಾಸಿಟಿವ್ ಸೈಕಲ್, ನೆಗೆಟಿವ್ ಸೈಕಲ್, ಪಾಸಿಟಿವ್ ಸೈಕಲ್ ಏನಿದೆ, ಪಾಸಿಟಿವ್ ಸೈಕಲ್ ಹಂಗೆ ಬರ್ಕೋತೀರ ನೀವು. ಕಾಮ್ಯುಟೇಷನ್ ಅಲ್ಲಿ ಪಾಸಿಟಿವ್ ಸೈಕಲ್ ಹಂಗೆ ಬರೀತೀರಿ. ಈ ನೆಗೆಟಿವ್ ಸೈಕಲ್ ಏನಾಗಬೇಕು, ಮೇಲ್ಗಡೆ ಬರಬೇಕು. ಆ ಮೇಲ್ಗಡೆ ಏನ್ ಬರ್ತಾ ಇದೆಲ್ಲ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್, ಆ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ ವೆದರ್ ಇಟ್ ಇಸ್ ಗುಡ್ ಕಾಮ್ಯುಟೇಷನ್, ಅಂಡರ್ ಕಾಮ್ಯುಟೇಷನ್, ಓವರ್ ಕಾಮ್ಯುಟೇಷನ್. ಡಿಸೈಡ್ ಆಗೋದು ಹೆಂಗೆ ಅಂದ್ರೆ ಆ ಟೈಮ್ ಮೇಲೆ. ಆ ಟೈಮ್ ಮೇಲೆನೆ ನೀವು ಡಿಸೈಡ್ ಮಾಡಬೇಕು ವೆದರ್ ಇಟ್ ಇಸ್ ಪ್ರಾಪರ್ ಕಾಮ್ಯುಟೇಷನ್ ಆರ್ ಅಂಡರ್ ಕಾಮ್ಯುಟೇಷನ್ ಆರ್ ಓವರ್ ಕಾಮ್ಯುಟೇಷನ್. ದಿಸ್ ನೆಗೆಟಿವ್ ಸೈಕಲ್ comes under positive cycle. This negative cycle comes under positive cycle within the time 0.0052 to 0.0002 seconds ಒಳಗಡೆ ಆಗ್ಬೇಕು. If it is not done in this time, ಈ ಟೈಮ್ ಒಳಗಡೆ ಆಗ್ಲಿಲ್ಲ ಅಂತಂದ್ರೆ ನಾವು ಅದಕ್ಕೆ ಎರಡು ಹೆಸರು ಇಟ್ಟೆ, ಒಂದು ಅಂಡರ್ ಕಾಮ್ಯುಟೇಷನ್ ಅಂಡ್ ಓವರ್ ಕಾಮ್ಯುಟೇಷನ್. ಇಲ್ಲ ಒಂದು ಡಿಲೇ ಆಗ್ತಾ ಇದೆ ಅಂದ್ರೆ ಅದು ಅಂಡರ್ ಕಾಮ್ಯುಟೇಷನ್, ಇಲ್ಲ ಇಟ್ ಟೇಕ್ಸ್ ಲಾಟ್ ಇನ್ನು ಬೇಗನೆ ಕ್ವಿಕ್ ಆಗಿ ರಿವರ್ಸ್ ಆಗ್ತಾ ಇದೆ ಅಂದ್ರೆ ಅದು ಓವರ್ ಕಾಮ್ಯುಟೇಷನ್, ರೈಟ್. ಸೊ ಅದನ್ನೇ ಬರ್ದಿರೋದು ನಾನು. ಕಾಮ್ಯುಟೇಷನ್ ಬಿಗಿನ್ಸ್ ಫ್ರಮ್ ಪ್ಲಸ್ ಆಮ್ಸ್ ರೆಪ್ರೆಸೆಂಟೆಡ್ ಆಸ್ AB. ಇಲ್ಲಿ ಕಾಮ್ಯುಟೇಷನ್ ಮುಗಿದೋಗುತ್ತೆ, ಫಿನಿಶಿಂಗ್ ಕಾಮ್ಯುಟೇಷನ್, ರೈಟ್. ಕಾಮ್ಯುಟೇಷನ್ ಇಸ್ ಫಿನಿಶ್ಡ್ ಇನ್ ದಿಸ್ ಟೈಮ್. ಕಾಮ್ಯುಟೇಷನ್ ಇಸ್ ಫಿನಿಶ್ಡ್ represented as CD, that is minus amps, right. ಬರೀತೀನಿ finishing commutation becomes minus amps represented as CD. ಇದು ಕಾಮ್ಯುಟೇಷನ್ ಸ್ಟಾರ್ಟ್ ಆಗ್ತಾ ಇರೋದು, ಇದು ಕಾಮ್ಯುಟೇಷನ್ ಮುಗಿತಾ ಇರುವಂತದ್ದು. ಇದ್ರ ಮಧ್ಯೆ ಇದೆಲ್ಲ, ಈ ಮಧ್ಯ ಡಿಸೈಡ್ ಆಗುತ್ತೆ ವೆದರ್ ದಿಸ್ ಟೈಮ್ ಒಳಗಡೆ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರ್ತಾ ಇದೆಯಾ, ಈ ಟೈಮ್ ಗಿಂತ ಜಾಸ್ತಿ ತಗೊಂತಾ ಇದೆಯಾ ನೆಗೆಟಿವ್ ಸೈಕಲ್ಗೆ ಪಾಸಿಟಿವ್ ಸೈಕಲ್ಗೆ, ಅಥವಾ ಇದಕ್ಕಿಂತ ಈ ಟೈಮ್ ಗಿಂತ ಇನ್ನೂ ಫಾಸ್ಟ್ ಆಗಿ ನೆಗೆಟಿವ್ ಸೈಕಲ್ ಇಂದ ಪಾಸಿಟಿವ್ ಸೈಕಲ್ ಬರ್ತಾ ಇದೆಯಾ ಅನ್ನೋದನ್ನ ಇಲ್ಲಿ ಡಿಸೈಡ್ ಮಾಡಬೇಕು. ಸಿಂಪಲ್ ಕಾನ್ಸೆಪ್ಟ್, ರೈಟ್. ನೆಕ್ಸ್ಟ್ ಈ ಒಂದೊಂದೇ ಹೇಳ್ತಾ ಬರ್ತೀನಿ. ಈಗ ನೆಕ್ಸ್ಟ್ ಎಷ್ಟು ಪಾಯಿಂಟ್ ಬರೀಬಹುದು ನಾನು? 3 ಪಾಯಿಂಟ್ ಬರೆಯೋದು. ಒಂದು ಪ್ರಾಪರ್ ಕಾಮ್ಯುಟೇಷನ್, ಇನ್ನೊಂದು ಅಂಡರ್ ಕಾಮ್ಯುಟೇಷನ್, ಓವರ್ ಕಾಮ್ಯುಟೇಷನ್. ಪ್ರಾಪರ್ ಕಾಮ್ಯುಟೇಷನ್ ಒಂದು ಬರೀತೀನಾ, ಅಂಡರ್ ಕಾಮ್ಯುಟೇಷನ್ ಒಂದು ಬರೀತೀನಾ, ಓವರ್ ಕಾಮ್ಯುಟೇಷನ್ ಒಂದು ಬರೀತೀನಿ, ಮುಗೀತು. ಪ್ರಾಪರ್ ಕಾಮ್ಯುಟೇಷನ್ ನೀವೇ ಹೇಳ್ಬೋದು. ಇಲ್ಲಿ ಕರೆಂಟ್ ಚೇಂಜಸ್ ಫ್ರಮ್ ಪ್ಲಸ್ ಆಮ್ಸ್ ಟು 0 ಟು ಮೈನಸ್ ಆಮ್ಸ್. ಇಲ್ಲೇ ನೋಡ್ಕೊಂಡ್ರಿ, ಇದೇ ಲೈನ್ ಬರೀರಿ. ಏನ್ ಕಾಣ್ತಾ ಇದೆ? ಪ್ಲಸ್. ಏನ್ ಕಾಣ್ತಾ ಇದೆ? 0. ಏನ್ ಕಾಣ್ತಾ ಇದೆ? ಮೈನಸ್. ಇದು ಪರ್ಫೆಕ್ಟ್ ಆಗಿ ಅದೇ ಟೈಮ್ ಒಳಗಡೆ ಆಗ್ಬೇಕು. ಕರೆಂಟ್ ಚೇಂಜಸ್ ಫ್ರಮ್ ಪ್ಲಸ್ ಆಮ್ಸ್ ಟು 0 ಟು ಮೈನಸ್ ಆಮ್ಸ್ ಬೈ ದಟ್ ಟೈಮ್. ಅದು ಹೇಳ್ಬೇಕು. ಆ ಟೈಮ್ ಒಳಗಡೆನೆ
this should be converted into positive cycle. This should be converted into positive cycle. This negative direction is converted into positive direction. Simple concept. ಇದನ್ನ ನಾವು ಪ್ರಾಪರ್ ಕಾಮ್ಯುಟೇಷನ್ ಅಥವಾ ಗುಡ್ ಕಾಮ್ಯುಟೇಷನ್ ಅಥವಾ ಐಡಿಯಲ್ ಕಾಮ್ಯುಟೇಷನ್ ಯಾವ್ದಾದ್ರು ಬರೀರಿ, ನೋ ಪ್ರಾಬ್ಲಮ್. ಬರೀತೀನಿ. ಕರೆಂಟ್ ಚೇಂಜಸ್ ಅಥವಾ ಹಿಂಗೂ ಬರೀಬಹುದು ನೀವು. ರಿವರ್ಸಲ್ ಆಫ್ ಕರೆಂಟ್ ಫ್ರಮ್ negative direction to positive direction. Reversal of current from negative direction to positive direction by this time. ಈ ಟೈಮ್ ಒಳಗಡೆನೆ ಆಗ್ತಾ ಇದೆ ಅಂದ್ರೆ ಅದು ಯಾವ ಕಾಮ್ಯುಟೇಷನ್? ಪ್ರಾಪರ್ ಕಾಮ್ಯುಟೇಷನ್, ಗುಡ್ ಕಾಮ್ಯುಟೇಷನ್. ಅದೇ ಆ ತರ ಆಗ್ಬೇಕು. ಅದೇ ಟೈಮ್ ಒಳಗಡೆ ಆಗ್ತಾ ಇದೆ ಅಂದ್ರೆ ಮಾತ್ರ ಬ್ರಷಸ್ ಕರೆಕ್ಟ್ ಕರೆಂಟ್ ನ ಕಲೆಕ್ಟ್ ಮಾಡ್ತಾ ಇರತ್ತಿಲ್ಲ ಅಂದ್ರೆ ಬ್ರಷಸ್ ಕೋಪ ಬರುತ್ತೆ. there is a sparking created between the brushes and the commutator. ಹಿಂಗೆ ಬರೀತೀನಿ. current changes from plus amps to ಏನ್ ಕಣಿಗೆ ಸಿಗ್ತಾ ಇದೆ? 0 plus amps to 0 and 0 to plus amps to 0 and 0 to minus amps. 0 to minus amps called good commutation ಅಥವಾ proper commutation. Good commutation ಅಥವಾ proper commutation. Simple. ಮುಗೀತು. ಪ್ಲಸ್ ಆಂಪ್ಸ್ ಇಂದ 0 ಇಂದ ಮೈನಸ್ ಆಂಪ್ಸ್ ಗೆ ಪರ್ಫೆಕ್ಟ್ ಟೈಮ್ ಅಲ್ಲಿ ಬೈ ಇದನ್ನ ಬರ್ತೇ ನಾನು ಬೈ ದಿಸ್ ಟೈಮ್ ಅಂದ್ರೆ ಯಾವ್ದು? 0.05005 to 0.002 seconds ಒಳಗಡೆನೆ by this time this negative cycle should comes under positive cycle. ಆ ಟೈಮ್ ಒಳಗಡೆನೆ ಆಗ್ಬೇಕು. that is called good commutation or proper commutation. if it is delay, next ಬರ್ತೀನಿ. if it is direct ಆಗಿ ಬರೀಬೇಕು. if it is delay ಅಂದ್ರೆ ಏನಪ್ಪ? ಲೇಟ್ ಆಗ್ತಾ ಇದೆ ಅಂದ್ರೆ ಈ ಟೈಮ್ ಒಳಗಡೆ ಆಗ್ತಾ ಇಲ್ಲ, ಟೈಮ್ ತಗೊಂತ ಇದೆ, ಜಾಸ್ತಿ ಟೈಮ್ ತಗೊಂಡು ಇಫ್ ಇಟ್ ಈಸ್ ಡಿಲೇ ಆಗ್ತಾ ಇದೆ, ಇಫ್ ಇಟ್ ಈಸ್ ಡಿಲೇ ಟೈಮ್ ಜಾಸ್ತಿ ತಗೊಂತಾ ಇದೆ ಅಂದ್ರೆ ಅರ್ಥ ಏನು? ಅಂಡರ್ ಕಾಮ್ಯುಟೇಷನ್ ಅಂದ್ರೆ ಪ್ರಾಪರ್ ಆಗಿ ಕನ್ವರ್ಷನ್ ಆಗ್ತಾ ಇಲ್ಲ. ನೆಗೆಟಿವ್ ಸೈಕಲ್ ಇಂದ ಪಾಸಿಟಿವ್ ಸೈಕಲ್ಗೆ ಲೇಟ್ ಆಗಿ ಏನಾಗ್ತಾ ಇದೆ? ಕನ್ವರ್ಷನ್ ಆಗ್ತಾ ಇದೆ, ರಿವರ್ಸ್ ಆಗ್ತಾ ಇದೆ. ದಿಸ್ ಇಸ್ ಅ ಪ್ರಾಬ್ಲಮ್ ಅರೈಸಸ್ ಇನ್ ದ ಡಿಸಿ ಜನರೇಟರ್. ಅದಕ್ಕೆ ಏನಂತ ಕರಿತೀವಿ ನಾವು? ಇಫ್ ಇಟ್ ಈಸ್ ಡಿಲೇ ಕಾಲ್ಡ್ under commutation. If it is delay called under commutation. Very simple. Next, ಇನ್ನು ಕ್ವಿಕ್. ಈ ಟೈಮ್ ನೆಗ್ಲಿಜಿಬಲ್, ಇದಕ್ಕಿಂತ ಫಾಸ್ಟ್ ಆಗಿ ರಿವರ್ಸ್ ಆದ್ರೆ, ಇಫ್ ರಿವರ್ಸಲ್ ಆಫ್ ಕರೆಂಟ್ ಇಸ್ ಫಾಸ್ಟರ್ ದಾನ್ ದಿಸ್ ಟೈಮ್, ಈ ಟೈಮ್ ಗಿಂತ ಜಾಸ್ತಿ ಆದ್ರೆ, ಇಫ್ ಇಟ್ ಈಸ್ ಫಾಸ್ಟರ್ ದಾನ್ ದಿಸ್ ಟೈಮ್, ಅದಕ್ಕೆ ಓವರ್ ಕರೆಂಟ್ ಅಂತ ಕರಿತೀವಿ, ಓವರ್ ಕಾಮ್ಯುಟೇಷನ್ ಅಂತ ಕರಿತೀವಿ. ಇಫ್ ದ ರಿವರ್ಸಲ್ ಆಫ್ ಕರೆಂಟ್ ಇಸ್ ಫಾಸ್ಟರ್ ದಾನ್ ದಿಸ್ ಟೈಮ್, ಈ ಟೈಮ್ ಗಿಂತ ಫಾಸ್ಟ್ ಆಗಿ ಕರೆಂಟ್ ರಿವರ್ಸ್ ಆಗ್ತಾ ಇದೆ ಅಂದ್ರೆ, ಸೊ ಈ ಟೈಮ್ ಗಿಂತ ಜಾಸ್ತಿ ತಗೋತಾ ಇದೆ ಅಂದ್ರೆ ಟೈಮ್ ಬೇಗ ಆಗ್ತಾ ಇದೆ. ಈ ಟೈಮ್ ಗಿಂತ ಬೇಗ ಕ್ವಿಕ್ ಆಗಿ ರಿವರ್ಸ್ ಆಗ್ತಾ ಇರೋದನ್ನ ಓವರ್ ಕಾಮ್ಯುಟೇಷನ್ ಅಂತ ಕರಿತೀವಿ. ರೈಟ್? ರಿವರ್ಸಲ್ ಆಫ್ ಕರೆಂಟ್ is faster than the proper commutation ಅಂತಾನೆ ಬರೆಯೋಣ. than the proper commutation called over commutation. ನೋಡಿ ಎಷ್ಟು ಸಿಂಪಲ್ ಆಗಿ ಬರೀಬಹುದು ಇದನ್ನ. ಇಲ್ಲಿ ಏನಿದೆ? ಬಹಳ ಸಿಂಪಲ್. ಒಂದು, ಈ ಟೈಮ್ ಒಳಗಡೆ ನೆಗೆಟಿವ್ ಸೈಕಲ್ ಇಂದ ಪಾಸಿಟಿವ್ ಸೈಕಲ್ ಬಂದ್ರೆ ಅದು ಗುಡ್ ಕಾಮ್ಯುಟೇಷನ್ ಅಥವಾ ಪ್ರಾಪರ್ ಕಾಮ್ಯುಟೇಷನ್. ಈ ಟೈಮ್ ಗಿಂತ ಜಾಸ್ತಿ ತಗೊಂತ ಇದೆ, ಡಿಲೇ ಆಗ್ತಾ ಇದೆ ಅಂತಂದ್ರೆ ಅದು ಅಂಡರ್ ಕಾಮ್ಯುಟೇಷನ್. ಈ ಟೈಮ್ ಒಳಗಡೆ ಇನ್ನೂ ಜಾಸ್ತಿನೇ ಬೇಗನೆ, ಇದಕ್ಕಿಂತ ಈ ಟೈಮ್ ಗಿಂತ ಇನ್ನೂ ಬೇಗನೆ ಕ್ವಿಕ್ ಆಗಿ ಕರೆಂಟ್ ರಿವರ್ಸ್ ಆಗ್ತಾ ಇದೆ ಅಂದ್ರೆ, ಫಾಸ್ಟರ್ ಆಗ್ತಾ ಇದೆ ಅಂತಂದ್ರೆ ದಟ್ ಈಸ್ ಓವರ್ ಕಾಮ್ಯುಟೇಷನ್. ಅದನ್ನ ಬರ್ದೆ. ರಿವರ್ಸಲ್ ಆಫ್ ಕರೆಂಟ್ ಇಸ್ ಫಾಸ್ಟರ್ ದನ್ ದ ಪ್ರಾಪರ್ ಕಾಮ್ಯುಟೇಷನ್ ಅಂದ್ರೆ ಪ್ರಾಪರ್ ಕಾಮ್ಯುಟೇಷನ್ ಗಿಂತ ಫಾಸ್ಟ್ ಆಗಿ ರಿವರ್ಸ್ ಆಗ್ತಾ ಇದೆ ಕರೆಂಟ್ ಅಂತಂದ್ರೆ ದಟ್ ಈಸ್ ಓವರ್ ಕಾಮ್ಯುಟೇಷನ್. ಸಿಂಪಲ್ ಕಾನ್ಸೆಪ್ಟ್. ನೆನ್ಪಿಟ್ಕೊಳ್ಳಿ, ಒಂದು ಗುಡ್ ಕಾಮ್ಯುಟೇಷನ್ ಆಗ್ಲೇಬೇಕು. ಗುಡ್ ಕಾಮ್ಯುಟೇಷನ್ ಆದ್ರೆ ಮಾತ್ರ ಯಾವುದೇ ಸ್ಪಾರ್ಕಿಂಗ್ ಕ್ರಿಯೇಟ್ ಆಗಲ್ಲ. ಇಲ್ಲ ಅಂದ್ರೆ ಡೆಫಿನೆಟ್ಲಿ ಸ್ಪಾರ್ಕಿಂಗ್ ಕ್ರಿಯೇಟ್ ಆಗುತ್ತೆ. ನೋಡಿ, ಇದಕ್ಕೂ ಸ್ಪಾರ್ಕಿಂಗು,
ಈ ಅಂಡರ್ ಕಾಂಪಿಟೇಷನ್ಗೂ ಸ್ಪಾರ್ಕಿಂಗ್ ಕ್ರಿಯೇಟ್ ಆಗುತ್ತೆ, ಓವರ್ ಕಾಂಪಿಟೇಷನ್ಗೂ ಸ್ಪಾರ್ಕಿಂಗ್ ಕ್ರಿಯೇಟ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಅಂಡರ್ ಕಾಂಪಿಟೇಷನ್ ಅಲ್ಲೂ ಓವರ್ ಕಾಂಪಿಟೇಷನ್ ಅಲ್ಲೂ ಸ್ಪಾರ್ಕಿಂಗ್ ಕ್ರಿಯೇಟ್ ಆಗುತ್ತೆ, ಅಂಡರ್ ಕಾಂಪಿಟೇಷನ್ ಅಲ್ಲೂ ಸ್ಪಾರ್ಕಿಂಗ್ ಕ್ರಿಯೇಟ್ ಆಗುತ್ತೆ. ಎರಡೂ ಕೇಸಲ್ಲಿ ಸ್ಪಾರ್ಕಿಂಗ್ ಅನ್ನೋದು ಅರೈಸ್ ಆಗುತ್ತೆ. ಹಂಗಾದ್ರೆ ವಿತೌಟ್ ಎನಿ ಸ್ಪಾರ್ಕಿಂಗ್, ಯಾವುದೇ ಸ್ಪಾರ್ಕ್ ಆಗಬಾರ್ದು ಅಂತಂದ್ರೆ ಕಾಂಪಿಟೇಷನ್ ಮಸ್ಟ್ ಬಿ ಎ ಗುಡ್ ಆಗಿರ್ಬೇಕು, ಅಂದ್ರೆ ಪ್ರಾಪರ್ ಕಾಂಪಿಟೇಷನ್ ಆಗಿರ್ಬೇಕು. ಅಂದ್ರೆ ಈ ಟೈಮ್ ಒಳಗಡೆನೆ ನೆಗೆಟಿವ್ಸ್ ಆಫ್ ದ ಸೈಕಲ್ ಶುಡ್ ಬಿ ಕಮ್ಸ್ ಅಂಡರ್ ಪಾಸಿಟಿವ್ ಸೈಕಲ್. ದಿಸ್ ಇಸ್ ಕಾಲ್ಡ್ ಕಾಂಪಿಟೇಷನ್. ಬಹಳ ಸಿಂಪಲ್ ಆಗಿ ಬರೀರಿ. ಫಸ್ಟ್ ಡೆಫಿನೇಷನ್ ಬರೀರಿ. Commutation is defined as reversal of current takes place during a short interval of time to transfer current from one direction to another direction is called commutation. Process of commutation simple. ಈ ಗ್ರಾಫ್ ಹಾಕೊಳ್ಳಿ, AB CD. ಸ್ಟಾರ್ಟಿಂಗ್ ಕಾಂಪಿಟೇಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಬಂದು ಎಂಡ್ ಆಗುತ್ತೆ. ಇದ್ರ ಮಧ್ಯೆ ಏನ್ ಕ್ರಿಯೇಟ್ ಆಗುತ್ತಲ್ಲ ಇದ್ರ ಮೇಲೆ ಡಿಸೈಡ್ ಮಾಡೋಣ ನಾವು, ವೆದರ್ ಇಟ್ ಈಸ್ ಎ ಗುಡ್ ಕಾಂಪಿಟೇಷನ್ ಆರ್ ಅಂಡರ್ ಕಾಂಪಿಟೇಷನ್ ಆರ್ ಓವರ್ ಕಾಂಪಿಟೇಷನ್. ನಾನು ಆಗ್ಲೇ ಹೇಳಿದ್ದೀನಿ, what is the time taken for proper commutation or negative direction to positive direction? 0.00052 to 0.002 seconds. If the current is not reversed by this time, ಈ ಟೈಮ್ ಒಳಗಡೆ ನಿಮ್ಮ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರಲಿಲ್ಲ ಅಂದ್ರೆ ಬ್ರಷಸ್ ಕೋಪ ಬರುತ್ತೆ ಅಂತ ಹೇಳಿದೀನಿ, ಸುಮ್ಮನೆ ಇರಲ್ಲ ಅದು. ದೇರ್ ಇಸ್ ಎ ಸ್ಪಾರ್ಕ್ ಕ್ರಿಯೇಟೆಡ್ ಬಿಟ್ವೀನ್ ದ ಬ್ರಷಸ್ ಅಂಡ್ ದ ಕಮ್ಯುಟೇಟರ್. ವೆರಿ ಸಿಂಪಲ್ ಕಾನ್ಸೆಪ್ಟ್. ಓಕೆ, ಕ್ಲೋಸ್. The time required for reversal of current is generally 0.00052 to 0.002 seconds. ಇದನ್ನ commutation period ಅಂತ ಕರೀತೀವಿ. This is called commutation period. If the current is not reversed by this time, there is a spark created between the brushes and the commutator. Commutator ಮತ್ತು brushes ಮಧ್ಯೆ spark ಅನ್ನೋದು ಕ್ರಿಯೇಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದನ್ನ ಎಕ್ಸ್ಪ್ಲೈನ್ ಮಾಡಿ. Commutation begins. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಿಗಿನ್ ಅಂದ್ರೆ ಸ್ಟಾರ್ಟ್. Commutation starts from plus amps represented as AB. ಫಿನಿಶಿಂಗ್ ಕಾಂಪಿಟೇಷನ್ ಇಲ್ಲಿದೆ ರೆಪ್ರೆಸೆಂಟೆಡ್ ಆಸ್ CD, ದಟ್ ಈಸ್ ಮೈನಸ್ ಆಂಪ್ಸ್. ಇದ್ರ ಮಧ್ಯೆ ಏನ್ ಕ್ರಿಯೇಟ್ ಆಗುತ್ತೆ ಅಥವಾ ಇದ್ರ ಮಧ್ಯೆ ಏನ್ ಬರೆಯುತ್ತೋ ಅದನ್ನ ನಾವು ಬರ್ಕೊಂತ ಹೋಗ್ಬೇಕಾಯ್ತು. 3 ಪಾಯಿಂಟ್ ಆಗುತ್ತೆ. ಒಂದು ಪ್ರಾಪರ್ ಕಾಂಪಿಟೇಷನ್, ಇನ್ನು ಅಂಡರ್ ಕಾಂಪಿಟೇಷನ್, ಓವರ್ ಕಾಂಪಿಟೇಷನ್. ಸಿಂಪಲ್. ಕರೆಂಟ್ ಚೇಂಜ್ ಆಗಬೇಕು ಫ್ರಮ್ ಪ್ಲಸ್ ಆಂಪ್ ಇಂದ. ಕರೆಂಟ್ ಚೇಂಜ್ ಆಗಬೇಕು ನೋಡಿ, ಹಿಂಗಿದೆ ಪಾಸಿಟಿವ್ ನೆಗೆಟಿವ್. ಕರೆಂಟ್ ಚೇಂಜ್ ಆಗಬೇಕು ಫ್ರಮ್ ಒನ್ ಡೈರೆಕ್ಷನ್ ಟು ಅನದರ್ ಡೈರೆಕ್ಷನ್. ಅದನ್ನೇ ಬರೀತಾರೆ ನೋಡಿ. ಕರೆಂಟ್ ಚೇಂಜಸ್ ಫ್ರಮ್ ಪ್ಲಸ್ ಆಂಪ್ಸ್ ಟು 0 ಟು ಮೈನಸ್ ಆಂಪ್ಸ್ ವಿತ್ ಇನ್ ದಿಸ್ ಟೈಮ್. ಈ ಟೈಮ್ ಒಳಗಡೆ ಆಗ್ಬೇಕು. ಪ್ಲಸ್ ಆಂಪ್ಸ್ ಟು 0 ಟು ಮೈನಸ್ ಆಂಪ್ ಫ್ರಮ್ ದಿಸ್ ಟೈಮ್ 0.00052 to 0.002 seconds ಒಳಗಡೆ ಆಯ್ತು ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಕಾಲ್ಡ್ ಗುಡ್ ಕಾಂಪಿಟೇಷನ್, ದಟ್ ಇಸ್ ಪ್ರಾಪರ್ ಕಾಂಪಿಟೇಷನ್. ಇಫ್ ಇಟ್ ಇಸ್ ಡಿಲೇ ಅಂದ್ರೆ ಈ ಟೈಮ್ ಗಿಂತ ಜಾಸ್ತಿ ತಗೊಂತ ಇದೆ, ಇಫ್ ಇಟ್ ಇಸ್ ಡಿಲೇ ತಗೊಂತ ಆಯ್ತು ಅಂದ್ರೆ ಅದು ಅಂಡರ್ ಕಾಂಪಿಟೇಷನ್. ಇದಕ್ಕಿಂತ ಟೈಮ್ ಫಾಸ್ಟರ್ ಆಗ್ತಾ ಇದೆ ಅಂದ್ರೆ ಈ ಟೈಮ್ ಇನ್ನೂ ಕಡಿಮೆ ಟೈಮ್ ಅಲ್ಲೇ ನಿಮ್ಮ ನೆಗೆಟಿವ್ ಸೈಕಲ್ ಪಾಸಿಟಿವ್ ಸೈಕಲ್ ಬರ್ತಾ ಇದೆ ಅಂತಂದ್ರೆ ಅದು ಓವರ್ ಕಾಂಪಿಟೇಷನ್. ಅಂದ್ರೆ ಬರ್ದಿದೆ ನೋಡಿ. ಕರೆಂಟ್ ಚೇಂಜಸ್ ಫ್ರಮ್ ಪ್ಲಸ್ ಆಂಪ್ಸ್ ಟು 0 ಟು ಮೈನಸ್ ಆಂಪ್ಸ್ ಬೈ ದಿಸ್ ಟೈಮ್ ಕಾಲ್ಡ್ ಪ್ರಾಪರ್ ಕಾಂಪಿಟೇಷನ್. ಇಫ್ ಇಟ್ ಈಸ್ ಡಿಲೇ ಕಾಲ್ಡ್ ಅಂಡರ್ ಕಾಂಪಿಟೇಷನ್. ರಿವರ್ಸಲ್ ಆಫ್ ಕರೆಂಟ್ ಇಸ್ ಫಾಸ್ಟರ್ ದನ್ ದ ಪ್ರಾಪರ್ ಕಾಂಪಿಟೇಷನ್. ಈ ರಿವರ್ಸ್ ಆಗ್ತಾ ಇದೆಯಲ್ಲ ಕರೆಂಟ್, ಅದು ಇನ್ನೂ ಫಾಸ್ಟ್ ಆಗ್ತಾ ಇದೆ ಅಂದ್ರೆ ಪ್ರಾಪರ್ ಕಾಂಪಿಟೇಷನ್. ಗುಡ್ ಕಾಂಪಿಟೇಷನ್ ಗಿಂತ ಫಾಸ್ಟ್ ಆಗ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ಟೈಮ್ ಗಿಂತ ಇನ್ನೂ ಬೇಗನೆ ಟೈಮ್ ಅಲ್ಲೇ ಏನಾಗ್ತಾ ಇದೆ, ರಿವರ್ಸ್ ಆಗ್ತಾ ಇದೆ ಕರೆಂಟ್. ಸೊ ದಟ್ ಈಸ್ ಕಾಲ್ಡ್ ಓವರ್ ಕಾಂಪಿಟೇಷನ್ ಅಂತ ಕರಿತೀವಿ. ಬಹಳ ಸಿಂಪಲ್. ಸೊ ಹಂಗಾಗಿ ಈ ಏನೇ ಕಾಂಪಿಟೇಷನ್ ಪ್ರೋಸೆಸ್ ನೀವು ಬರೀರಿ, ನಾನು ಹೇಳೋದು ಒಂದೇ. ಸೊ ಫಸ್ಟ್ ಕಾನ್ಸೆಪ್ಟ್ ಗಳು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನ್ ಆರ್ಮೇಚರ್ ಅಲ್ಲಿ ಇಂಡ್ಯೂಸ್ ಆಗಿರುವಂತ AC ವೋಲ್ಟೇಜ್ ಏನಿದೆ, ದಟ್ AC ವೋಲ್ಟೇಜ್ ಅನ್ನ DC ವೋಲ್ಟೇಜ್ ಆಗಿ ಪ್ರಾಪರ್ ಆಗಿ ಕನ್ವರ್ಟ್ ಆಗ್ಲೇಬೇಕು. ಅಂದ್ರೆ ಎಷ್ಟೋ ಗಂಟೆ ಬಿಟ್ಟು ಅಥವಾ ಎಷ್ಟೋ ವರ್ಷಗಳು ಬಿಟ್ಟು ಅದು ಕನ್ವರ್ಷನ್ ಆಗೋದಲ್ಲ ನೆಗೆಟಿವ್ ಸೈಕಲ್ ಇಂದ ಪಾಸಿಟಿವ್. ಏನು ಕ್ವಿಕ್ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಂತ ಕರೀತಾನೆ. ಆ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಒಳಗಡೆ ಆದ್ರೆ ಮಾತ್ರ ಬ್ರಷಸ್ ಕ್ಲೀನ್ ಆಗಿ ಕರೆಂಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಲೋಡಿ ಕೊಡುತ್ತೆ. ಇಫ್ ಇಟ್ ಈಸ್ ಎ ಇಂಪ್ರಾಪರ್ ಟೈಮ್ ಅಥವಾ ಈ ಟೈಮ್ ಮಿಸ್ ಮ್ಯಾಚ್ ಆಯ್ತು ಅಂದ್ರೆ ದೇರ್ ಈಸ್ ಎ ಸ್ಪಾರ್ಕ್ ಕ್ರಿಯೇಟೆಡ್ ಬಿಟ್ವೀನ್ ದ ಬ್ರಷಸ್ ಅಂಡ್ ದ ಕಾಮ್ಯುಟೇಟರ್. ಸೊ ದಟ್ಸ್ ವೈ ಕಾಮ್ಯುಟೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಪ್ರೋಸೆಸ್. ಅದು ಯಾವಾಗ್ಲೂ ಪ್ರಾಪರ್ ಆಗಿ ಇರಬೇಕು. ಗುಡ್ ಕಾಮ್ಯುಟೇಷನ್ ಅಂತಾನೆ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಚರ್ಚೆ ಮಾಡೋಣ ಅಂತಂದ್ರೆ ಇಂಪ್ರೂವ್ಮೆಂಟ್ ಆಫ್ ಕಾಮ್ಯುಟೇಷನ್. ಯಾವ್ಯಾವ ತರ ಇಂಪ್ರೂವ್ಮೆಂಟ್ ಮಾಡಬಹುದು ಕಾಮ್ಯುಟೇಷನ್, ಯಾವ್ಯಾವ ತರ ಇಂಪ್ರೂವ್ಮೆಂಟ್ ಮಾಡಬಹುದು ಅಂದ್ರೆ ಅಂಡರ್ ಕಾಮ್ಯುಟೇಷನ್ ಓವರ್ ಕಾಮ್ಯುಟೇಷನ್ ಯಾವ ತರ ತೊಲಗಿಸಬಹುದು ಅನ್ನೋದನ್ನ ನಾವು ಇಲ್ಲಿ ಚರ್ಚೆ ಮಾಡ್ತಾ ಬರೋಣ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಬರೋಣ. ಈ ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ನೋಡಿ, ಫಸ್ಟ್ ವಿಡಿಯೋಗಳೆಲ್ಲ ನೋಡಿದ್ಮೇಲೆ ಅದನ್ನ ಅರ್ಥ ಮಾಡ್ಕೊಳಕ್ಕಾಗೋದು. ಫಸ್ಟ್ ನೀಟಾಗಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ದಟ್ ಈಸ್ ಎ ಇಂಪ್ರೂವ್ಮೆಂಟ್ ಆಫ್ ಕಾಮ್ಯುಟೇಷನ್ ಸ್ಟಾರ್ಟ್ ಮಾಡೋಣ. ಸೊ ಅಲ್ಲಿ ಕಾಮ್ಯುಟೇಷನ್ ಕತೆ ಮುಗಿಯುತ್ತೆ. ರೈಟ್. ಸೊ ಓಕೆ, ಥ್ಯಾಂಕ್ ಯು.